सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्याये. ತಾನು ಸಾಕಿನಿಯಾಗಿ ಮುದ್ಗೌದನದಲ್ಲಿ ಆಸಕ್ತಳಾಗಿ ಜೀವಿಗಳ ಯಾವುದು ಮೂಲಾಧಾರ ಮತ್ತು ಸ್ವಾಧಿಷ್ಠಾನ ಎರಡನ್ನೂ ವ್ಯಾಪಿಸಿಕೊಂಡು ಅಲ್ಲಿಂದ ಜೀವಿಯ ಸಕಲ ವಿಧ ಒಂದು ಪೋಷಣೆಗೆ ಪ್ರೇರಣೆಗೆ ಶಕ್ತಿದಾಯಕಳಾಗಿ ಇರುವಂಥವಳು ಅನ್ನೋದನ್ನ ಗಮನಿಸಿಕೊಂಡಿದ್ವಿ. ಈಗ ಆಜ್ಞಾಚಕ್ರಾಬ್ಜ ನಿಲಯ, ಆಜ್ಞಾಚಕ್ರದಲ್ಲಿ ಅಂದ್ರೆ ಈಗ ಮೂಲಾಧಾರದಿಂದ ಒಂದೇ ಸಲಿಗೆ ಆಕೆ ಆಜ್ಞಾಚಕ್ರಕ್ಕೆ ಕುಂಡಲಿನಿ ಶಕ್ತಿಯು ಆಜ್ಞಾಚಕ್ರವನ್ನ ಪ್ರವೇಶಿಸುತ್ತೆ. ವಿಶುದ್ಧಿಯಿಂದ ಅಂದ್ರೆ ಇದು ಕೆಳಮುಖವಾದ ಗತಿಯಾದರೆ, ಆಕಾಶ ಅಂದ್ರೆ ವಿಕಾಸದ ಗತಿಯಾದರೆ, ವಿಸ್ತಾರದ ಗತಿಯಾದರೆ, ಪರಬ್ರಹ್ಮ ತತ್ವದಿಂದ ವಿಕಾಸಗೊಳ್ಳುವಾಗ ಆಕಾಶದಿಂದ ವಾಯು, ವಾಯುವಿನಿಂದ ಜಲ, ತೇಜ, ತೇಜದಿಂದ ಜಲ, ಜಲದಿಂದ ಪೃಥಿವಿ, ಹಾಗೆ ತಸ್ಮಾದಾತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯಃ ಪೃಥಿವೀ ಪೃಥಿವ್ಯಾ ಓಷಧಯಃ ಓಷಧಿಭ್ಯೋನ್ನಂ. ಆ ರೀತಿಯಲ್ಲಿ ವಿಕಾಸಗೊಂಡಿರುವಂತಹ ಒಂದು ಪ್ರಪಂಚ, ಅದು ಎಲ್ಲ ತುಡಿತ ಎಲ್ಲಿರಬೇಕು, ಆಜ್ಞಾಚಕ್ರದ ಕಡೆಗೆ ಇರಬೇಕು ಅನ್ನುವುದನ್ನ ತೋರಿಸುವುದಕ್ಕೆ ಈಗ ಆಜ್ಞಾಚಕ್ರಾಬ್ಜ ನಿಲಯ, ಆಜ್ಞಾಚಕ್ರ ಎನ್ನುವ ಅಲ್ಲಿ ಇರುವಂತಹ ಕಮಲದ ಒಳಗೆ ಅವಳು ವಾಸ ಮಾಡಿಕೊಂಡಿದ್ದಾಳೆ. ನಿಲಯ ಹೇಗಿದ್ದಾಳೆ ಅವಳು? ಶುಕ್ಲವರ್ಣ, ಬಿಳುಪಾದ ಬಣ್ಣದಿಂದ ಕೂಡಿದ್ದಾಳೆ. ಷಡಾನನ, 6 ಮುಖಗಳನ್ನ ಹೊಂದಿದ್ದಾಳೆ. ಬಿಳುಪಾದ ಬಣ್ಣ ನಾವು ಮೊನ್ನೆಯಿಂದ ಹೇಳಿಕೊಂಡು ಬರ್ತಾ ಇದ್ದೇವೆ. ಮತ್ತೆ ನಾಡಿ ಉಪಾಸನ, ಬ್ರಹ್ಮಪುರಿ ಎಂಬುದರಲ್ಲಿ ನಾಡಿ ಉಪಾಸನ ಎಂಬುದಾಗಿ ಛಾಂದೋಗ್ಯದಲ್ಲಿ ಯಾವ ಉಪಾಸನೆ ಇದೆ ಅದು ಈ ಉಪಾಸನೆಗೆ ಸಂಬಂಧಪಟ್ಟಂತಹ ಒಂದು ತತ್ವನೇ ಆಗಿದೆ ಅನ್ನುವುದನ್ನ ನಾವು ಇಲ್ಲಿ ಹೇಳ್ಕೊಳ್ತಾ ಬಂದಿದ್ದೇವೆ ಉದ್ದಕ್ಕೂ. ಸೂರ್ಯನಿಂದ ಹೊರಟಂಥ ಕಿರಣಗಳು ನಮ್ಮ ಶರೀರದ ಒಳಗೆ ಪ್ರವೇಶ ಮಾಡಿದಾಗ ನಮ್ಮ ಶರೀರ ಪ್ರಧಾನವಾಗಿ ವಾತ, ಪಿತ್ತ ಮತ್ತು ಕಫ ಎಂಬ ತ್ರಿಗುಣಗಳಿಂದ ಅಥವಾ ತ್ರಿದೋಷಗಳಿಂದ ಕೂಡಿದೆ. ಇದರಲ್ಲಿ ಸಪ್ತ ಧಾತುಗಳು ಇದೆ. ಯಾವ್ಯಾವುದು? ರಕ್ತ, ಮಾಂಸ, ಮೇದ, ಮಜ್ಜ, ಅಸ್ಥಿ ಮೊದಲಾದ ಸಪ್ತ ಧಾತುಗಳಿದೆ. ಆದ್ರಿಂದ ಈ ಸೂರ್ಯನಿಂದ, ಆದಿತ್ಯನಿಂದ ಹೊರಟಂತಹ ಕಿರಣಗಳು ಈ ಒಂದು ಧಾತುಗಳನ್ನು ಪ್ರವೇಶ ಮಾಡಿದಾಗ ಏನೇನು ವರ್ಣಗಳನ್ನ ಹೊಂದುತ್ತೆ ನಾವು ಹಿಂದಿನ ಇದರಲ್ಲಿ ನೋಡಿದ್ದೇವೆ. ಈಗ ಅದು ಪಿತ್ತ ದೋಷವನ್ನ ಅಥವಾ ಪಿತ್ತ ಎಂಬ ಗುಣವನ್ನ ಪ್ರವೇಶ ಮಾಡಿದಾಗ ಸಂಪೂರ್ಣ ಶುಕ್ಲವಾದಂತಹ ಒಂದು ಸ್ಥಿತಿ. ಆದ್ರಿಂದ ಇಲ್ಲಿ ಸರ್ವ ಶುಕ್ಲ ಅಥವಾ ಶುಕ್ಲವರ್ಣ. ಈ ಜಾಗದಲ್ಲಿ ಪಿತ್ತ ಗುಣದೊಡನೆ ಸೇರಿದಂಥ ಆದಿತ್ಯನ ಕಿರಣ ಶುಕ್ಲವರ್ಣದಿಂದ ಇರುತ್ತೆ, ಸರ್ವ ಶುದ್ಧವಾಗಿರುತ್ತೆ. ಈಗ ನಾವು ನೆನಪು ಮಾಡಿಕೊಳ್ಳಬೇಕಾದ್ದು ಏನಪ್ಪಾ ಅಂತ ಕೇಳಿದ್ರೆ, ಮೊದಲಿಗೆ ಸೃಷ್ಟಿ ವಿಕಾಸಗೊಳ್ಳುವಾಗ ಅನೇಕ ಬಾರಿ ಬಂದಿದೆ ನಮಗೆ ಪರಬ್ರಹ್ಮನಿಂದ ಹೊರಟಂಥ ಒಂದು ತತ್ವ. ಪರಬ್ರಹ್ಮ ತತ್ವ ಮೊಟ್ಟ ಮೊದಲನೆಯದಾಗಿ ವಿಕಾಸಗೊಂಡಾಗ ಏನಾಗಿ ವಿಕಾಸಗೊಳ್ಳುತ್ತೆ? ಶುದ್ಧ ಸತ್ವವಾಗಿ ವಿಕಾಸಗೊಳ್ಳುತ್ತೆ. ಪೂರ್ಣ ಬಿಳಿ ಬಣ್ಣ. ಅದು ಏನಪ್ಪಾ ಅಂದ್ರೆ ಶುದ್ಧ ಜ್ಞಾನ, ಮಹತ್ತತ್ವ. ಆ ಮಹತ್ತತ್ವದ ಪ್ರತೀಕವಾಗಿರುವಂತಹ ಒಂದು ಜಾಗ ಆಜ್ಞಾಚಕ್ರ. ಅಲ್ಲಿ ಆ ಆಜ್ಞಾಚಕ್ರದಲ್ಲಿ ಶುದ್ಧವಾದಂತಹ ಸತ್ವ, ಶುದ್ಧವಾದ ಬಿಳಿ ಬಣ್ಣ ಇದೆ. ಅಲ್ಲಿ ಯಾವುದರ ಮಿಶ್ರ ಇಲ್ಲ. ಈಗ ನಾವು ನೋಡಿದೆವು ಆದಿತ್ಯನಲ್ಲಿರುವ ಬಿಳಿ ಬಣ್ಣದಲ್ಲಿ ಏನೇನಿದೆ? ರಕ್ತ ಇದೆ, ಪೀತ ಇದೆ, ನೀಲ ಇದೆ, ಈ ಎಲ್ಲ ಬಣ್ಣಗಳು ಇದೆ ಅನ್ನುವುದನ್ನ. ಆದ್ರೆ ಇಲ್ಲಿರುವುದರಲ್ಲಿ ಯಾವ ಬಣ್ಣಗಳ ಮಿಶ್ರ ಇಲ್ಲ, ಅದು ಶುದ್ಧವಾದ ಸತ್ವವರ್ಣದಿಂದ ಕೂಡಿದೆ ಅನ್ನುವುದನ್ನ ಇಲ್ಲಿ ಶುಕ್ಲವರ್ಣ. ಆದ್ರಿಂದಲೇ ಶುಕ್ಲವರ್ಣ ಅಂದಾಗ ನಾವು ವಿಶುದ್ಧಿ ಚಕ್ರ ನಿಲಯ, ರಕ್ತವರ್ಣ,
ಹಾಗೆ ಮುಂದಕ್ಕೆ ರಕ್ತವರ್ಣ, ಪೀತವರ್ಣ, ಅರುಣವರ್ಣ ಎಲ್ಲ ಬಣ್ಣಗಳನ್ನ, ಧೂಮ್ರವರ್ಣ, ನೀಲವರ್ಣ, ಶ್ಯಾಮಾಭ ಹೇಳಿದೇವಲ್ವಾ. ಆ ಎಲ್ಲ ಬಣ್ಣಗಳು ಸೇರಿ ಈಗ ಇದು ಒಂದು ಸೇರಿದರೆ 6 ಬಣ್ಣಗಳ ಒಂದು ಸಂಯುಕ್ತವಾದ ರೂಪ ಏನಿದೆ ಅದು ಶ್ವೇತ ವರ್ಣ. ಹಾಗಾಗಿ ಶುಕ್ಲವರ್ಣ ಅಂದ್ರೆ ವಿಶುದ್ಧಿಯಿಂದ ಉಂಟಾಗಿರುವ ಎಲ್ಲ ಬಣ್ಣಗಳ ಸಮನ್ವಯ ಈ ಆಜ್ಞಾಚಕ್ರದಲ್ಲಿ ಉಂಟಾಗಿದೆ. ಹಾಗಿರುವಂತಹ ಒಂದು ಬಣ್ಣದಿಂದ, ಬಿಳುಪಾದ ಬಣ್ಣದಿಂದ, ಶುದ್ಧ ಬಿಳಿ ಬಣ್ಣದಿಂದ ತಾಯಿ ಕೂಡಿದ್ದಾಳೆ. ಇನ್ನು 6 ಮುಖಗಳಿಂದ, ಷಡಾನನ 6 ಮುಖಗಳಿಂದ ಕೂಡಿದ್ದಾಳೆ. ಇಲ್ಲಿಯವರೆಗೂ ನಾವು ಹೇಳಿಕೊಂಡು ಬಂದಿದ್ದು ಯಾವ್ದಾಗಿತ್ತು? ಆಕಾಶ, ವಾಯು ಇತ್ಯಾದಿಗಳು. ಆದ್ರಿಂದ ಆಕಾಶದಲ್ಲಿರುವಂತಹ ತನ್ಮಾತ್ರವಾದ ಶಬ್ದ, ವಾಯುವಿನಲ್ಲಿರುವ ಸ್ಪರ್ಶ ಇತ್ಯಾದಿ ಎಲ್ಲದರ ಒಡಗೂಡಿದ ಈ ಒಂದು 6ನೆಯ ಮುಖ ಯಾವುದು ಅಂದ್ರೆ ಪಂಚಜ್ಞಾನದೊಡಗೂಡಿದ ಅಥವಾ ಪಂಚಜ್ಞಾನೇಂದ್ರಿಯದೊಡಗೂಡಿದ ಮನಸ್ಸೆಂಬ ತತ್ವವನ್ನು ಒಳಗೊಳ್ಳುವುದು ಯಾವುದು? ಹಾಗೆ 6 ಮುಖಗಳು ಪಂಚಜ್ಞಾನೇಂದ್ರಿಯಗಳು. ನಿನ್ನೆ ನಾವು ಹೇಳ್ಕೊಂಡಿದ್ದೇವೆ ಶುಕ್ರವಾರದ ದಿನದಲ್ಲಿ. ಪಂಚಜ್ಞಾನೇಂದ್ರಿಯಗಳು ಅಂದಾಗ ಜ್ಞಾನೇಂದ್ರಿಯಗಳು ಗ್ರಹಿಸುವ ತನ್ಮಾತ್ರಗಳು ಯಾವುದು? ಚರ್ಮವು ಗ್ರಹಿಸುವಂತಹ ಸ್ಪರ್ಶ, ಹಾಗೆ ಶ್ರವಣವು ಗ್ರಹಿಸುವಂತಹ ಶಬ್ದ. ಈ ಎಲ್ಲವೂ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ 5 ಮತ್ತು 5 ಜ್ಞಾನೇಂದ್ರಿಯ. ಇದು ಗ್ರಹಿಸುವುದಕ್ಕೆ ಕಾರಣೀಭೂತವಾದದ್ದು ಯಾವುದು ಅಂದ್ರೆ ಮನಸ್ಸು. ಆ 6 ಮುಖಗಳಿಂದ ತಾಯಿ ಇಲ್ಲಿ ನೆಲೆಗೊಂಡಿದ್ದಾಳೆ. ಆ ಕುಂಡಲಿನಿ ರೂಪದಲ್ಲಿ ತಾಯಿ ಆಜ್ಞಾಚಕ್ರದಲ್ಲಿ ನೆಲೆಗೊಂಡಿದ್ದಾಳೆ. ಆದ್ರಿಂದ ಷಡಾನನ. ಈಗ ಷಡಾನನ ಅಂದಾಗ ಪಂಚಜ್ಞಾನೇಂದ್ರಿಯ ಪ್ಲಸ್ ಮನಸ್ಸು, ಪಂಚಜ್ಞಾನೇಂದ್ರಿಯಗಳು ಗ್ರಹಿಸುವ ಪಂಚ ತನ್ಮಾತ್ರ ಪ್ಲಸ್ ಮನಸ್ಸು ಅಥವಾ ಅದರ ಅನುಭವ ಯಾವುದು? ಪಂಚ ತನ್ಮಾತ್ರಗಳ ಅನುಭವ. ಅನುಭವ ಎಂಬುದು ಜ್ಞಾನ, ಜ್ಞಾನ ಎಂಬುದು ಬುದ್ಧಿಯ ಕ್ಷೇತ್ರ. ಆದ್ರಿಂದ ಯಥಾರ್ಥವಾದ ಅನುಭವ ಎಲ್ಲಿ ನೆಲೆಗೊಳ್ಳುತ್ತೆ? ಬುದ್ಧಿಯಲ್ಲಿ. ಆದ್ರಿಂದ ಪಂಚಜ್ಞಾನೇಂದ್ರಿಯ ಮನಸ್ಸು ಎಂಬುದಾಗಿ ಆಗಲಿ, ಪಂಚ ತನ್ಮಾತ್ರಗಳು ಬುದ್ಧಿ ಎಂಬುದಾಗಿ ಆಗಲಿ, ಒಟ್ಟು 6 ಮುಖಗಳಿಂದ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅಲ್ವಾ? ಮನಸ್ಸು ಬೇರೆ, ಬುದ್ಧಿ ಬೇರೆ. ಆದ್ರಿಂದ ಮನಸ್ಸು ಏನು ಮಾಡುತ್ತೆ? ಸಂಕಲ್ಪವನ್ನ ಮಾಡುತ್ತೆ. ಬುದ್ಧಿ ಏನು ಮಾಡುತ್ತೆ? ಏನನ್ನ ಗ್ರಹಿಸಿದ್ದೇವೆ ಅದರ ಸ್ವರೂಪ ಏನು, ಅದರ ಭಾವ ಏನು, ಅದರ ತತ್ವ ಏನು, ಅದರ ಶುದ್ಧತೆ ಏನು ಅದನ್ನ ನಿರ್ಣಯ ಮಾಡುತ್ತೆ. ಆದ್ರಿಂದಲೇ ತತ್ರ ನಿಶ್ಚಯಾತ್ಮಕ ಬುದ್ಧಿ, ತತ್ರ ಸಂಕಲ್ಪ ವಿಕಲ್ಪಾತ್ಮಕ ಮನಃ. ಆದ್ರಿಂದ ಪಂಚಜ್ಞಾನೇಂದ್ರಿಯಗಳು ನಾನು ಇದನ್ನ ಗ್ರಹಿಸ್ತೇನೆ ಅಂತ ಹೊರಡಬೇಕಾದ್ರೆ ಮನಸ್ಸು ಅದನ್ನ ಪುಷ್ ಮಾಡುತ್ತೆ. ಪಂಚಜ್ಞಾನೇಂದ್ರಿಯಗಳು ಏನನ್ನ ತಗೊಂಡು ಬಂದಿದೆ ಅದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಬುದ್ಧಿ ಜೊತೆಗಾಗಿ ಬರುತ್ತೆ. ಆ ಬುದ್ಧಿ ಜೊತೆಯಲ್ಲಿ ಬಂದು ನೀನು ತಿಳ್ಕೊಂಡಿರೋದು ಇದೆ, ನೀನು ತಿಳ್ಕೊಂಡಿರೋದು ಇದಲ್ಲ ಅನ್ನುವ ವಿಭಾಗವನ್ನ ಮಾಡಿ ಅದು ತೋರಿಸಿಕೊಡುತ್ತೆ. ಹೀಗೆ ಆ ಪಂಚಜ್ಞಾನೇಂದ್ರಿಯಗಳ ಒಂದು ಗ್ರಹಣೆ ಮನಸ್ಸಿನ ಪ್ರೇರಣೆಯಿಂದ ಆಗೋದಾದ್ರೆ ಪಂಚಜ್ಞಾನೇಂದ್ರಿಯಗಳು ತಂದ ಜ್ಞಾನವನ್ನ ವಿಭಜಿಸಿ ಸತ್ಯಾಸತ್ಯತೆಯನ್ನ, ನಿತ್ಯಾನಿತ್ಯತೆಯನ್ನ, ಯುಕ್ತಾಯುಕ್ತತೆಯನ್ನ, ಸರಿತಪ್ಪುಗಳನ್ನ ವಿಭಜಿಸಿ ತೋರಿಸಿಕೊಡುವ ತತ್ವ ಬುದ್ಧಿ ತತ್ವದೊಡಗೂಡಿರುವುದು. ಹಾಗೆ 6 ಮುಖಗಳಿಂದ ಇದು ಎಲ್ಲ ನಿರ್ಣಯವನ್ನ ಮಾಡುತ್ತೆ. ಆದ್ರಿಂದಲೇ ಆಜ್ಞಾಚಕ್ರ ಎಂಬುದು ಅತ್ಯಂತ ಪ್ರಧಾನವಾದಂತ ಒಂದು ಚಕ್ರ. ಆದ್ರಿಂದ ಈ ಆಜ್ಞಾಚಕ್ರ ಇಡೀ ಶರೀರದ ಒಂದು ನಿಯಮನಕ್ಕೆ ಕಾರಣೀಭೂತವಾಗಿದೆ. ಬರೀ ಶರೀರ ಅಷ್ಟೇ ಅಲ್ಲ, ನಾವು ಹೇಳಿಕೊಂಡು ಬಂದಿದ್ದೇವೆ. ಶರೀರವು ಪಿಂಡಾಂಡವಾದರೆ ಪಿಂಡಾಂಡದಲ್ಲಿರುವ ಸಮಸ್ತವೂ ಬ್ರಹ್ಮಾಂಡದಲ್ಲಿ ಅಥವಾ ಬ್ರಹ್ಮಾಂಡದಲ್ಲಿರುವ ಸಮಸ್ತವೂ ಪಿಂಡಾಂಡದಲ್ಲಿ. ಆದ್ರಿಂದ ಅದರ ನಿಯಮನ ಈಗ ಈ ಒಂದು ಶರೀರದ ನಿಯಮನ ಮಾತ್ರ ಅಲ್ಲ, ಇಡೀ ವಿಶ್ವಾಂಡ ಬ್ರಹ್ಮಾಂಡದ ನಿಯಮನಕ್ಕೆ ಕಾರಣೀಭೂತವಾಗಿರೋದು ಯಾವುದು? ಆಜ್ಞಾ. ಯಾರು ಯಾರಿಗೆ ಆಜ್ಞೆ ಮಾಡ್ತಾರೆ? ಪರಮಾತ್ಮ ಶಕ್ತಿ, ಪರಬ್ರಹ್ಮ ಶಕ್ತಿ. ಮೊದಲಿಗೆ ತಾನು ಇದೆಲ್ಲ ಛಾಂದೋಗ್ಯ ಉಪನಿಷತ್ತಿನ ತತ್ವ. ಸನತ್ ಕುಮಾರ ನಾರದನಿಗೆ ಉಪದೇಶ ಮಾಡುವಾಗ ಏನನ್ನ ನಾಮರೂಪಾದಿ ವಿಭಜಿತವಾಗಿರುವ ಋಕ್ಯಜು ಸಾಮಾದಿಗಳಿಂದ ವಿಭಜನೆಗೊಂಡಿರುವ ಇಡೀ ವಿಶ್ವಾಂಡ ಬ್ರಹ್ಮಾಂಡಗಳ ಅರಿವನ್ನ
ಯಾವ ರೀತಿ ಪಡಿಬೇಕು ಅನ್ನುವುದನ್ನ ಈ ಒಂದು ನಾಡಿ ಉಪಾಸನೆಯ ಮೂಲಕ ಬೋಧಿಸ್ತಾ ಇದೆ. ಅಲ್ಲಿ ಎಲ್ಲಿ ಛಾಂದೋಗ್ಯದಲ್ಲಿ ಅದನ್ನ ಇಲ್ಲಿ ಈ ಕುಂಡಲಿನಿ ರೂಪದಲ್ಲಿ ಈ ಒಂದು ಚಕ್ರಗಳ ಒಂದು ಅನುಭವದ ರೂಪದಲ್ಲಿ ಇಲ್ಲಿ ಬೋಧಿಸ್ತಾ ಇದ್ದಾರೆ. ಹಾಗಾಗಿ ಪರಬ್ರಹ್ಮ ವಸ್ತು ಮೊದಲಿಗೆ ತಾನು ಸಂಕಲ್ಪವನ್ನ ಮಾಡಿ, ಪರಬ್ರಹ್ಮ ವಸ್ತು ಮೊದಲಿಗೆ ತಾನು ಸಂಕಲ್ಪ ಮಾಡಿದಾಗ ಆ ಸಂಕಲ್ಪವೇ ಮನಸ್ತತ್ವ, ಅದು ಬುದ್ಧಿಯಾಗಿ ವಿಕಾಸಗೊಂಡು ಅಲ್ಲಿಂದ ಮುಂದಕ್ಕೆ ಯಾವ ನಾಮರೂಪವಾದಂತಹ ಇಡೀ ವಿಶ್ವಾಂಡ ಬ್ರಹ್ಮಾಂಡ ಅಂದ್ರೆ ಕೇವಲ ಭೂಗೋಳ ಅಲ್ಲ, ಖಗೋಳವು ಒಳಗೊಂಡು ಖಗೋಳದಲ್ಲಿರುವಂತಹ ಸರ್ವ ನಕ್ಷತ್ರ ಕಾಯಗಳು, ಸರ್ವ ಏನೇನು ಇದೆ ಅಂದ್ರೆ ಕ್ಷೀರಪಥ, ಇದು ನಾಗಪಥ, ಈ ರೀತಿಯಾಗಿ ಅನೇಕ ಪಥಗಳು ಏನೇನಿದೆ ಆ ಎಲ್ಲವೂ ಅದರನ್ನ ವ್ಯಾಪಿಸಿರುವಂತಹ ಎಲ್ಲವೂ ಕೂಡ ಎಲ್ಲಿಂದ ನಿಯಮನಗೊಳ್ಳುತ್ತಾ ಇದೆ? ಆಜ್ಞಾಚಕ್ರದಿಂದ ನಿಯಮನಗೊಳ್ಳುತ್ತಾ ಇದೆ. ಆದ್ದರಿಂದ ಆಜ್ಞಾಚಕ್ರ ಅಷ್ಟು ಪ್ರಧಾನವಾದಂತಹ ಒಂದು ಅಂಶ. ಆದ್ದರಿಂದ ಅದನ್ನ ರಕ್ಷಿಸಬೇಕು ಎನ್ನುವ ಕಾರಣಕ್ಕೆ ಅದಕ್ಕೆ ಒಂದು ರಕ್ಷಾ ಕವಚ, ಇಲ್ಲಿ ಬಲಿಷ್ಠವಾದ ರಕ್ಷಾ ಕವಚ ಇದೆ. ಆ ರಕ್ಷಾ ಕವಚಕ್ಕೆ ನಾವು ಯಾರೇ ಆದರೂ ಪುರುಷರಾಗಲಿ ಸ್ತ್ರೀಯರಾಗಲಿ ಧರಿಸುವಂತಹ ಈ ಒಂದು ಏನು ಚಿಹ್ನೆ ಇದೆಯಲ್ಲ, ಅದು ಆ ಧರ್ಮದ ರಕ್ಷಣೆಗೆ ಇರುವಂಥದ್ದು. ನಾವು ಹೇಳಿದ್ದೇವೆ, ಸೂರ್ಯನಲ್ಲಿರುವ ಕಿರಣಗಳನ್ನ ಗಿಡ ಮರಗಳು ಸ್ವೀಕರಿಸಿಕೊಂಡು ಎಲ್ಲಾ ಇದನ್ನ ಸ್ವೀಕರಿಸಿದ್ರು ಹಸಿರು ಬಣ್ಣವನ್ನ ಮಾತ್ರ ಹೊರಗೆ, ಆದ್ದರಿಂದ ಅಲ್ಲಿ ಹಸಿರು ಬಣ್ಣ ಕಾಣುತ್ತೆ. ಹಾಗೆ ನಮ್ಮ ಶರೀರದ ಒಳಗೆ ಸೂರ್ಯನಲ್ಲಿರುವ ಎಲ್ಲ ಕಿರಣಗಳನ್ನ ಗ್ರಹಿಸುವ ಜಾಗ ಇದು. ಅಲ್ಲಿ ಗ್ರಹಿಸಿದ್ದನ್ನ ವಿಭಜನೆ ಮಾಡಿ ಒಂದೊಂದು ಅವಯವಕ್ಕೆ, ಇಲ್ಲಿ ನಾವು ಹೇಳಿದ್ವಲ್ಲ ವಿಶುದ್ಧಿ ಚಕ್ರ, ನಿಲಯ, ರಕ್ತವರ್ಣ, ಇದು ಒಂದೊಂದು ಮುಖವಾಗಿ ಆ ಎಲ್ಲ ಭಾಗಕ್ಕೆ ಅದು ಹಂಚುತ್ತಾ ಬರುತ್ತೆ. ಆದ್ರಿಂದ ಚರ್ಮವಾಗಲಿ ರಕ್ತವಾಗಲಿ ನಮ್ಮ ಜ್ಞಾನೇಂದ್ರಿಯಗಳಾಗಲಿ ಎಲ್ಲದರಲ್ಲಿ ಒಂದೊಂದು ಬಣ್ಣ ಬರ್ತಾ ಇದೆಯಲ್ಲ, ಅಲ್ಲಿಗೆ ಮೊದಲು ಇದು ಗ್ರಹಿಸಿ ಎಲ್ಲ ಕಡೆಗೆ ಹಂಚಿಕೊಡುತ್ತೆ ಬಣ್ಣಗಳನ್ನ. ವಾತದಿಂದ ಕಪ್ಪು ಬಣ್ಣ, ವಾತದ ಕೇಂದ್ರೀಕರಣ ಇದ್ರೆ ಕಪ್ಪು ಬಣ್ಣ, ಹಾಗೆ ಕಫದ ಕೇಂದ್ರೀಕರಣ ಇದ್ರೆ ತಿಳಿ ಹಳದಿ ಬಣ್ಣ, ಹಾಗೆ ರಕ್ತದಲ್ಲಿ ಕೇಂದ್ರೀಕರಿಸಿದ್ರೆ ಕೆಂಪು ಬಣ್ಣ. ಈ ರೀತಿಯಾಗಿ ವಿಭಜಿತವಾಗಿ ಸಪ್ತಧಾತುಗಳೊಡನೆ ಇಲ್ಲಿ ಬಂದಂಥದ್ದು ಇಡೀ ಶರೀರದ ರಕ್ಷಣೆಗೆ, ಪೋಷಣೆಗೆ. ಇದರ ರಕ್ಷಣೆಗಾಗಿ ನಾವು ಧರಿಸುವಂತಹ ಈ ಕುಂಕುಮ ಅಥವಾ ಯಾವುದಾದರೂ ಒಂದು ಚಿಹ್ನೆಯಾಗಿ ಊರ್ಧ್ವ ಪುಂಡ್ರ ಅಥವಾ ಈ ತಿರ್ಯಕ್ ಪುಂಡ್ರ, ತಿರ್ಯಕ್ ಅಂದ್ರೆ ಅಡ್ಡಡ್ಡಲಾದ ಪುಂಡ್ರ ಅಥವಾ ಊರ್ಧ್ವ ಪುಂಡ್ರ, ಎಲ್ಲವೂ ಕೂಡ ಆ ಜಾಗವನ್ನ ಭದ್ರವಾಗಿಡುವುದಕ್ಕೆ. ಆದ್ರಿಂದ ಆ ಜಾಗವನ್ನ ಅಲ್ಲಿನ ಪುಂಡ್ರವನ್ನ ಧರಿಸುವುದಕ್ಕೆ ಒಂದು ನಿಯಮ ಇದೆ. ತ್ರಿಪುಂಡ್ರ ಧಾರಣೆಗೆ ಒಂದು ಉಪನಿಷತ್ತಿದೆ, ಜಾಬಾಲಿ ಉಪನಿಷತ್ ಅನ್ನುವ ಒಂದು ಉಪನಿಷತ್ತು ಕೇವಲ ತ್ರಿಪುಂಡ್ರವನ್ನ ಅಂದ್ರೆ ವಿಭೂತಿಯನ್ನ ಯಾವ ರೀತಿಯಾಗಿ ಧರಿಸಬೇಕು, ಆ ವಿಭೂತಿಯನ್ನ ತಗೊಳ್ಳೋದ್ರಿಂದ ಹಿಡಿದು ಕೈಗೆ ಹಾಕಿ ಕಲಿಸುವುದರಿಂದ ಹಿಡಿದು ಯಾವ ಯಾವ ರೀತಿ ಯಾವ ಯಾವ ಮಂತ್ರದಿಂದ ಯಾವ ಯಾವ ಜಾಗವನ್ನ ಸ್ಪರ್ಶಿಸಬೇಕು. ಹಾಗೆ ದ್ವಾದಶ ಪುಂಡ್ರಗಳನ್ನ ಧರಿಸುವಾಗ ಕೇಶವಾದಿ ನಾಮಗಳನ್ನ ಹೇಳ್ತಾ ಅಲ್ಲಿ ಕೂಡ ಈ ನಾಮಗಳು ಯಾಕೆ ಅಂದ್ರೆ ರಕ್ಷಣೆಗೆ. ಆಯಾ ಜಾಗಗಳಲ್ಲಿ ಮರ್ಮ ಜಾಗಗಳು, ಆ ಮರ್ಮ ಜಾಗಗಳಲ್ಲಿ ಈ ತತ್ವಗಳು ಏನು ಕೇಂದ್ರೀಭೂತವಾಗಿದೆ, ಆ ಕೇಂದ್ರೀಭೂತವಾದ ಕೇಂದ್ರಗಳನ್ನ ರಕ್ಷಣೆ ಮಾಡುವುದಕ್ಕೆ ರಕ್ಷಾ ಕವಚ ಇದು. ಆ ರಕ್ಷಾ ಕವಚವಾಗಿ ಈ ಪುಂಡ್ರಗಳ ಧಾರಣೆ. ಅದನ್ನ ಈ ಕುಂಕುಮವು ಕೆಂಪು ವರ್ಣವನ್ನ, ಸೂರ್ಯನಲ್ಲಿರುವಂತಹ ಆ ಕೆಂಪು ವರ್ಣವನ್ನ ಗ್ರಹಿಸಿ ಒಳಗೆ ಬಿಡುತ್ತೆ. ಅದನ್ನ ಇಲ್ಲಿ ಕೇಂದ್ರೀಕರಿಸಿ ಅದು ಸ್ವೀಕರಿಸುತ್ತೆ, ಹೀರ್ಕೊಳ್ಳುತ್ತೆ. ಅದಕ್ಕೆ ಒಂದು ಮಿಷಿನ್ ಇದೆಯಲ್ಲ, ಆ ರೀತಿ ಆ ಒಂದು ರೀತಿಯಲ್ಲಿ ನಮ್ಮ ಒಂದು ಶರೀರದ ಒಳಗೆ ರಕ್ತ ಆ ಸೂರ್ಯನ ಕಿರಣವನ್ನು ಗ್ರಹಿಸಿ ಬಿಡುವ ಜಾಗ ಇದಾದ್ರಿಂದ ಇದಕ್ಕೆ ನಾವು ಅಷ್ಟು ಪ್ರಾಶಸ್ತ್ಯವನ್ನ ಕೊಟ್ಟು, ಆದ್ರಿಂದ ಕುಂಕುಮ ಇಡುವಾಗ ಇದು ನನ್ನ ಮುಖದ ಅಂದಕ್ಕೆ ನಾನು ಇಡ್ತಾ ಇರೋದಲ್ಲ, ನನ್ನ ಮುಖದ ಸೌಂದರ್ಯವನ್ನಕ್ಕಾಗಿ ಅಲ್ಲ, ನನ್ನ ಇಡೀ ಶರೀರದ ರಕ್ಷಣೆಗಾಗಿ, ಶರೀರದಲ್ಲಿರುವಂತಹ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ರಕ್ಷಣೆಗಾಗಿ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಚಟುವಟಿಕೆಯಲ್ಲಿ ಸ್ಪೀಡಿ ಮೂಮೆಂಟ್ ಇರಬೇಕಲ್ಲ. ಅಂದ್ರೆ ಈಗ ನೋಡಿ, ಕೆಲವರು ತುಂಬಾ ಸ್ಲೋ ಗ್ರಹಣೆ ಇರುತ್ತೆ,
ಆ ರೀತಿಯಾಗದೆ ಸ್ಪೀಡಿ ಗ್ರಾಸ್ಪಿಂಗ್ ಇರಬೇಕಾದ್ರೆ ಅದಕ್ಕೆಲ್ಲ ಇದು ಸಹಾಯ ಮಾಡುತ್ತೆ. ಆದ್ರೆ ಇವತ್ತು ನಾವು ಅದನ್ನೆಲ್ಲ ಬಿಡ್ತಾ ಬಂದಿದ್ದೇವೆ. ಮಕ್ಕಳು ಕುಂಕುಮ ಇಡೋದಕ್ಕೆ ಗಲಾಟೆ ಮಾಡ್ತಾರೆ. ಪುರುಷರಾಗಲಿ ಸ್ತ್ರೀಯರಾಗಲಿ ಪ್ರತಿಯೊಬ್ಬರೂ ಅದನ್ನು ಧರಿಸುವುದರಿಂದ ಆ ಜಾಗದ ಶಕ್ತಿ ಬಲಿಷ್ಠವಾಗುತ್ತೆ. ಮತ್ತೆ ಗ್ರಹಣ ಧಾರಣ ಸ್ಮರಣ ಶಕ್ತಿ ಅದು ವೇಗವನ್ನ ಹೊಂದುತ್ತೆ. ವೇಗೋತ್ಕರ್ಷ, ಏನಂತಾರೆ ಕೆಟಾಲಿಸಿಸ್ಟ್ ಅಂತ ಹೇಳ್ತಾರಲ್ಲ, ಆ ರೀತಿ ವೇಗೋತ್ಕರ್ಷವನ್ನ ಅದು ಉಂಟು ಮಾಡುತ್ತೆ. ಆ ರೀತಿಯ ಕೆಲಸವನ್ನ ಮಾಡೋದ್ರಿಂದ ಈ ಜಾಗದಲ್ಲಿ ನಾವು ಇದನ್ನ ಧರಿಸುವಾಗ ಮೊನ್ನೆ ಹೇಳ್ಕೊಂಡಿದ್ದೇವೆ ಹಿಂದೆ. ಮೊನ್ನೆ ಅಂದ್ರೆ ಏನಂತ, ಸರ್ವಮಂಗಳ ಮಾಂಗಲ್ಯೆ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಆದ್ರಿಂದ ಎಲ್ಲ ಅರ್ಥಗಳನ್ನ ಸಾಧನೆ ಮಾಡುವ ಚೈತನ್ಯ ಅದನ್ನ ಹೇಳ್ಕೊಳ್ತಾ, ಆದ್ರಿಂದ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಾರ್ಥಗಳನ್ನ ಸಾಧಿಸುವ ಕೇಂದ್ರ ಆದ್ರಿಂದ ಕೈಗೆ ಕುಂಕುಮವನ್ನ ತೆಗೆದುಕೊಂಡ ತಕ್ಷಣ ಆ ಮಂತ್ರವನ್ನ ಹೇಳ್ಕೊಳ್ತಾ ಅಲ್ಲಿರುವ ದೇವಿಗೆ ಅದನ್ನ ಭಾವಿಸ್ತಾ ಅರ್ಪಣೆ ಮಾಡುವುದರಿಂದ ನಮ್ಮೊಳಗೆ ಆ ಚೈತನ್ಯ ಪ್ರಬಲವಾಗುತ್ತೆ, ಉತ್ಕರ್ಷವಾಗುತ್ತೆ ಅನ್ನೋದನ್ನ ನೆನಪು ಮಾಡ್ಕೊಳ್ತಾ, ಷಡಾನನ ಎನ್ನುವಾಗ ತಾಯಿ ಅಲ್ಲಿ ತಾನು 6 ಮುಖಗಳಿಂದ ಏನು ಮಾಡ್ತಾಳೆ, ಐಶ್ವರ್ಯವನ್ನ, ಧರ್ಮವನ್ನ, ಯಶಸ್ಸನ್ನ, ಶ್ರೀಯನ್ನ, ಜ್ಞಾನವನ್ನ, ವೈರಾಗ್ಯವನ್ನ, ಈ 6 ಎಲ್ಲರಿಗೂ ಎಲ್ಲ ಕೊಡ್ತಾಳೆ ಅಲ್ಲ. ಯಾರು ಏನನ್ನ ಬಯಸ್ತಾರೆ ಅವರಿಗೆ ಅದನ್ನ ಕೊಡುವುದಕ್ಕೆ ಇಲ್ಲಿ ತಾಯಿ 6 ಮುಖಗಳಿಂದ ಕಾಯ್ಕೊಂಡಿದ್ದಾಳಂತೆ. ಯಾವುದನ್ನ, ಯಶಸ್ಸನ್ನ, ಧರ್ಮವನ್ನ, ಕೀರ್ತಿಯನ್ನ, ಐಶ್ವರ್ಯವನ್ನ, ಜ್ಞಾನವನ್ನ, ವೈರಾಗ್ಯವನ್ನ, ಇಷ್ಟನ್ನು ಕೊಡುವುದಕ್ಕೆ ತಾಯಿ 6 ಮುಖಗಳಿಂದ ಅಲ್ಲಿ ಕಾಯ್ತಾ ಇದ್ದಾಳೆ. ಯಾರು ಏನನ್ನ ಬಯಸ್ತಾರೆ, ಆದ್ರಿಂದ ಹೇಳಿದ್ದು ಸರ್ವಾರ್ಥ ಸಾಧಿಕೆ. ಎಲ್ಲ ಪ್ರಯೋಜನ ಇಲ್ಲಿ ನೆರವೇರೋದು, ನನ್ನ ನಿನ್ನ ಅವರ ಇವರ ಅಲ್ಲ, ಪ್ರತಿಯೊಬ್ಬರ ಪ್ರಯೋಜನ ನೆರವೇರುವ ಜಾಗ ಇದು. ಆದ್ರಿಂದ ಸರ್ವ ಅರ್ಥಗಳನ್ನ ಸಾಧನೆ ಮಾಡಿಕೊಡುವ ತಾಯಿಗೆ ನಾವು ಆ ಕುಂಕುಮವನ್ನ ಅರ್ಪಣೆ ಮಾಡಬೇಕಾದದ್ದು. ಹಾಗಾಗಿ ಅಲ್ಲಿ ತಾಯಿ ಏನಾಗಿದ್ದಾಳೆ, ಷಡಾನನ 6 ಮುಖಗಳನ್ನ ಹೊತ್ತುಕೊಂಡು ಜೀವಿಗಳು ಬಯಸುವ ಫಲವನ್ನ ಕೊಡುವವಳಾಗಿ ಅಲ್ಲಿದ್ದಾಳೆ. 6 ಮುಖಗಳಿಂದ ಇದ್ದಾಳೆ. ಇನ್ನು 5 ಶಿವತತ್ವಗಳು ನಾವು ನೋಡಿರುವುದು. ಶಿವತತ್ವಗಳ ಮೇಲ್ಮುಖತೆ, ಕೆಳಮುಖ ತತ್ವ, ಶಕ್ತಿಯ ತತ್ವ. ಆ 5 ಶಿವತತ್ವ ಮತ್ತು 1 ಶಕ್ತಿ ತತ್ವ ಸೇರಿ 6. ಆ 6 ಷಟ್ಕೋಣ. ಆ ಷಟ್ಕೋಣಗಳ ಮೂಲಕ ಯಾವ ಒಂದು ತತ್ವವನ್ನ, ಸೃಷ್ಟಿಯ ವಿಕಾಸದ ತತ್ವವನ್ನ, ವಿಕಾಸಗೊಂಡಿರುವ ಸೃಷ್ಟಿಯಿಂದ ಒಳ ಮುಖಕ್ಕೆ ಹೋಗುತ್ತಾ ಮೇಲೇರ್ತಾ ಪರಬ್ರಹ್ಮವನ್ನ ಮುಟ್ಟುವ ತತ್ವವನ್ನ ಎರಡನ್ನೂ ತೋರಿಸುತ್ತೆ ನೋಡಿ. ಅದು ಹೀಗೆ ಮೇಲ್ಮುಖಕ್ಕೆ ಕೆಳಮುಖಕ್ಕೆ ಆ ರೀತಿ ಇರುವಂಥ ಆ ತತ್ವ ಷಟ್ಕೋಣಗಳ ತತ್ವದಿಂದ ವಿಕಾಸಗೊಳ್ಳುವುದು, ವಿಕಾಸಗೊಂಡಾಗ ಆಗಿದ್ದೇನು ಅದೇ ಮತ್ತೆ ಮೇಲ್ಮುಖಕ್ಕೆ ಹೋಗ್ತಾ ಇರೋದೇನು, ಆ ಎರಡೂ ತತ್ವಗಳನ್ನ ತೋರಿಸ್ತಾ ಪ್ರಪಂಚ ಎನ್ನುವುದು ಯಾತಕ್ಕಿದೆ ಅಂದ್ರೆ ಪರಮಾತ್ಮನನ್ನ ಸೇರುವುದಕ್ಕೆ ಇದೆ. ಪ್ರಪಂಚ ಎನ್ನುವುದು ಸುಳ್ಳು ಅಲ್ಲ. ಇದನ್ನ ಮತ್ತೆ ಮತ್ತೆ ಯಾಕೆ ಶಂಕರರ ಬಾಯಲ್ಲಿ ಈ ಮಾತು ಬಂದಿದೆ ಅಂತ ಶಂಕರರಾಡಿರುವುದು ಬೇರೆ ಹಿನ್ನೆಲೆಯಲ್ಲಿ. ಯಾಕೆಂದ್ರೆ ಈಗ ಛಾಂದೋಗ್ಯದ ಹಿನ್ನೆಲೆಯಲ್ಲೇ ನಾವಿರುವಾಗ ಇದೇ ಸಂದರ್ಭದಲ್ಲೇ ನಾಡಿ ಉಪಾಸನಾ ಸಂದರ್ಭದಲ್ಲೇ ವಿಸ್ತಾರವಾದ ಒಂದು ಚರ್ಚೆಯನ್ನ ಇಟ್ಕೊಂಡು ಈ ನಾಡಿಗಳ ಬ್ರಹ್ಮಪುರಿ ಅಂತ ಇದನ್ನು ಹೇಳಿದ್ರಲ್ವಾ, ಈ ಶರೀರ ಮಿಥ್ಯಾ ತಾನೆ, ಸುಳ್ಳು ತಾನೆ, ಇದರ ಮೂಲಕ ನಾವು ಸತ್ಯವನ್ನ ಉಪಾಸನೆ ಮಾಡುವುದು ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆಯನ್ನ ತಗೊಂಡಾಗ ಸುಳ್ಳು ಸತ್ಯ ಎಂಬುದು ಯಾವ ಒಂದು ನೆಲೆಯಲ್ಲಿ ನಿಂತಾಗ ಅನ್ನುವುದು ವಿಚಾರ ಮಾಡಬೇಕಪ್ಪ ಅನ್ನುವ ತತ್ವವನ್ನ ಅಲ್ಲೇ ಕೊಟ್ಟಿದ್ದಾರೆ ಶಂಕರರೇ. ನಾನು ಜಾಗೃತ ಅವಸ್ಥೆಯಲ್ಲಿ ಇರುವಾಗ ಕಂಡಿದ್ದೆಲ್ಲವೂ ಸತ್ಯವೇ ಅಲ್ವೇ, ಹಾಗೆ ಸ್ವಪ್ನಾವಸ್ಥೆಯಲ್ಲಿ ಕಂಡಿದ್ದು ಸತ್ಯವೇ. ಸ್ವಪ್ನದಲ್ಲಿ ಕಂಡಿದ್ದು ಸುಳ್ಳಾಗಿದ್ರೆ ನನ್ನ ಮೈ ಯಾಕೆ ಡಬಡಬಾ ಹೊಡ್ಕೊಳ್ತಾ ಇತ್ತು, ನಾನು ಯಾಕೆ ಬೆಚ್ಚಿ ಬಿದ್ದು ಬೀಳ್ತಾ ಇದ್ದೆ, ನಾನು ಯಾಕೆ ಅಲ್ವೇ. ಮತ್ತೆ ಆನಂದದಿಂದಾಗಿದ್ರೆ ಬೆಳಗ್ಗೆ ಎದ್ದಾಗ ಏನು ಪ್ರಫುಲ್ಲ, ಏನು ಉತ್ಸಾಹ, ಏನು ಸಂತೋಷ,
ಇದೆಲ್ಲ ಸುಳ್ಳಾಗಿದ್ರೆ ಯಾಕೆ ಅದೆಲ್ಲ ಇದೆ? ಆದ್ರೆ ಕನಸಲ್ವಾ? ಎಲ್ಲಿದೆ ಎಚ್ಚರ ಆದ ಮೇಲೆ? ಅಲ್ಲಿ ಹೇಳು, ಎಚ್ಚರ ಆದ ಮೇಲೆ ಅನ್ನೋ ಪಾಯಿಂಟ್ ಇದೆಯಲ್ಲ, ಎಚ್ಚರ ಆದ ನೆಲೆಯಲ್ಲಿ ಕನಸು ಸುಳ್ಳು, ಕನಸಿನ ನೆಲೆಯಲ್ಲಿ ಎಚ್ಚರ ಸುಳ್ಳು. ಇದನ್ನ ರಿಲೇಟಿವ್ ಟರ್ಮ್ ಅಂತಾರೆ, ಸಾಪೇಕ್ಷ ಎನ್ನುವುದಾಗಿ ಹೇಳ್ತಾರೆ. ಆ ಅಪೇಕ್ಷೆ ಇದ್ದಾಗ, ಆದರೆ ವಸ್ತುತಃ ಕನಸು ಸುಳ್ಳಲ್ಲ, ಜಾಗೃತ ಸುಳ್ಳಲ್ಲ. ಜಾಗೃತಿ ಯಾವುದನ್ನ ಆಶ್ರಯಿಸಿಕೊಂಡಿದೆ? ಮನಸ್ಸನ್ನ ಆಶ್ರಯಿಸಿಕೊಂಡಿದೆ. ಸ್ವಪ್ನ ಯಾವುದನ್ನ ಆಶ್ರಯಿಸಿಕೊಂಡಿದೆ? ಮನಸ್ಸನ್ನ ಆಶ್ರಯಿಸಿಕೊಂಡಿದೆ. ಜಾಗೃತಿನ ಅವಸ್ಥೆಯಲ್ಲಿ ಪಡೆದ ಅನುಭವಗಳನ್ನ ಆಶ್ರಯಿಸಿಕೊಂಡಿದೆ. ಆದ್ರಿಂದ ಅನುಭವ ಸುಳ್ಳಾಗಿದ್ರೆ ಸ್ವಪ್ನದಲ್ಲಿ ಅದನ್ನ ನೀನೆಲ್ಲಿ ಕಾಣ್ತೀಯೇ? ಅದು ವಾಸನೆಯಾಗಿ ಉಳಿದಿದೆ ತಾನೆ. ಆದ್ರಿಂದ ಇದನ್ನು ಜಾಗೃತ್ಯೆಂಬ ಅವಸ್ಥೆಯಲ್ಲಿ ನಾನು ಪಡೆದ ಅನುಭವಗಳು ವಾಸನಾತ್ಮಕವಾಗಿದ್ದು, ಯಾವ ರೀತಿಯಲ್ಲಿ? ಸ್ವಪ್ನಾವಸ್ಥೆಯಲ್ಲಿ ಅದು ಅನುಭವಕ್ಕೆ ತೆರೆಕೊಳ್ಳುತ್ತೆ. ಹಾಗಾದಾಗ ಜಾಗೃತ ಅವಸ್ಥೆಯು ಸ್ವಪ್ನಾವಸ್ಥೆಗೆ ಅಥವಾ ಮಾನಸ ಜ್ಞಾನಕ್ಕೆ ಕಾರಣವಾಗಿದೆ. ಮನಸ್ಸು ಜಾಗೃತ ಅವಸ್ಥೆಗೆ ಕಾರಣವಾಗಿದೆ. ಈಗ ಅದನ್ನೇ ಹೇಳ್ತಿದ್ವಿ, ಮನಸ್ತಾನೆ ತಳ್ಳುತ್ತಾ ಇದೆ. ಹೋಗು ನೀನು ನೋಡು, ಹೋಗು ನೀನು ಕೇಳು, ಹೋಗು ನೀನು ಗಂಧವನ್ನ ಅಘ್ರಾಣಿಸು, ಹೋಗು ನೀನು ಅದರ ರುಚಿಯನ್ನ ನೋಡು. ಯಾವುದನ್ನು ಮಾಡ್ತಿರೋದು? ಮನಸ್ಸು ಅಲ್ವೇ? ಅದರಿಂದ ನೋಡು, ಎಲ್ಲರೂ ಮಲ್ಕೊಂಡಿದ್ದಾರೆ, ಮೆಲ್ಗೋಗಿ ತಿನ್ಕೊಂಬಂದ್ಬಿಡು, ನಿಂಗೆ ಆಸೆ ಅಲ್ವಾ ಅಂತ ಹೇಳೋದು ಯಾವುದು? ಮನಸ್ಸು ತಾನೆ. ಅವ್ರಿಗೇನೋ ಕುಸು ಮಾತಾಡ್ತಿದ್ದಾರೆ, ಕೇಳು 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 ಅಂತ ನಮ್ಮನ್ನು ತಳ್ಳೋದು ಯಾವುದು? ಮನಸ್ಸು. ಆದ್ರಿಂದ ಆ ಮನಸ್ಸಿನಿಂದ ಪ್ರೇರಿತವಾಗಿ ನಾವು ಈ ಕೆಲಸಗಳನ್ನು ಮಾಡ್ತೇವೆ, ಪಂಚ ಜ್ಞಾನೇಂದ್ರಿಯಗಳು. ಆದ್ದರಿಂದ ಮಾನಸಕ್ಕೆ ಕಾರಣ ಯಾವುದು? ಜ್ಞಾನೇಂದ್ರಿಯ. ಜ್ಞಾನೇಂದ್ರಿಯಕ್ಕೆ ಕಾರಣ ಯಾವುದು? ಮಾನಸ. ಆದ್ರಿಂದ ಮಾನಸದ ನೆಲೆಯಲ್ಲಿ ಇದು ಕಾರಣ, ಅದು ಕಾರ್ಯ. ಇದು ಜ್ಞಾನದ ನೆಲೆಯಲ್ಲಿ ಇದು ಕಾರಣ, ಅದು ಕಾರ್ಯ. ಈ ಕಾರಣ ಕಾರ್ಯ ಎರಡು ಸಂಬಂಧ ಯಾವಾಗಲೂ ನಿತ್ಯ ನಿರಂತರವಾಗಿ ಇದ್ದರೂ, ಆದರೆ ಸಂದರ್ಭಾನುಗತವಾಗಿ ಬದಲಾಗುತ್ತಾ ಇದೆ. ಜ್ಞಾನವನ್ನ ಪಡೆಯುವಾಗ ಮನಸ್ಸು ಕಾರಣವಾಗಿ ನಿಂತಿದೆ. ಮನಸ್ಸು ಇದನ್ನ ಅನುಭವ ಆದಾಗ ಜ್ಞಾನೇಂದ್ರಿಯ ಕಾರಣವಾಗಿ ನಿಂತಿದೆ. ಒಮ್ಮೆ ಕಾರಣವಾದದ್ದು ಒಮ್ಮೆ ಕಾರ್ಯ, ಒಮ್ಮೆ ಕಾರ್ಯವಾದದ್ದು ಮತ್ತೊಮ್ಮೆ ಕಾರಣ. ಈಗ ಬೀಜ ಮೊಳಕೆ ತಗೊಳ್ಳಿ, ಮೊಳಕೆಯಾದ ಬೀಜ ಮತ್ತೆ ಬೀಜಕ್ಕೆ ಕಾರಣವಾಗುತ್ತೆ, ಆ ಬೀಜ ಮತ್ತೆ ಮೊಳಕೆಗೆ ಕಾರಣವಾಗುತ್ತೆ. ಯಾರು ಯಾರಿಗೆ ಕಾರಣ ಅನ್ನುವ ಪ್ರಶ್ನೆಯನ್ನ ತಗೊಂಡ್ರೆ, ಆದ್ದರಿಂದ ಇಲ್ಲಿ ಶಂಕರರು ಇದನ್ನೆಲ್ಲ ಉದಾಹರಣೆ ಕೊಟ್ಟು ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ, ಇದು ಸಾಪೇಕ್ಷಪ್ಪ. ಆದರೆ ಸತ್ಯ ಅನ್ನುವ ನೆಲೆಯಲ್ಲಿ ಬಂದಾಗ ಎಲ್ಲವೂ ಸತ್ಯವೇ. ಯಾಕೆ? ಪರಬ್ರಹ್ಮನಿಂದ ಇದು ವಿಕಾಸಗೊಂಡಿದೆ. ವಿಕಾಸಗೊಂಡಾಗ ಯಾವ ರೂಪದಿಂದ ವಿಕಾಸಗೊಂಡಿದೆ? ಪರಬ್ರಹ್ಮನಿಂದ ಸತ್ವರಜಸ್ತಮಸ್ಸಾಗಿ ಅಥವಾ ಪ್ರಕೃತಿಯಾಗಿ ವಿಕಾಸಗೊಂಡಿದೆ. ಪ್ರಕೃತಿ ಯಾರು? ಪರಬ್ರಹ್ಮನ ಶಕ್ತಿ. ಆದ್ರಿಂದ ಪರಬ್ರಹ್ಮ ಸತ್ಯ ಅಂದ ಮೇಲೆ ಅವನ ಶಕ್ತಿ ಸತ್ಯ, ಅವನ ಶಕ್ತಿನೇ. ಇಲ್ಲಿ ಪಂಚೀಕರಣ ಪ್ರಕ್ರಿಯೆ ಹೇಳಲ್ಲ, ತ್ರಿವೃತ್ಕರಣ ಅಂತ ಹೇಳ್ತಾರೆ. ತೇಜ ಅಪ್ ಅನ್ನ, ಆ ತೇಜ ಅಪ್ ಅನ್ನಾತ್ಮಕವಾಗಿ ಇರುವಾಗ ಮಡಕೆ ಅನ್ನುವುದು ಸತ್ಯ ಅಲ್ಲ. ಆದರೆ ಮಡಕೆ ಅನ್ನುವುದು ಸತ್ಯ ಯಾವಾಗ? ನಾನು ಉಪಯೋಗಿಸ್ತಾ ಇರುವಾಗ. ಮಡಕೆ ಒಡೆದೋದಾಗ ಅಲ್ಲ ಅಲ್ವಾ? ಯಾಕೆ ಒಡೆದೋಯ್ತು? ಆದರೆ ಮಣ್ಣು ಅನ್ನುವುದು ಮಡಕೆ ಇದ್ದಾಗ್ಲೂ ಸತ್ಯ, ಮಡಕೆ ಹೋದಾಗ್ಲೂ ಸತ್ಯ. ಯಾಕೆ? ಮಣ್ಣಿಂದ ತಾನೇ ಮಡಕೆ ಆಗಿದೆ. ಮಣ್ಣಿನ ಮಡಕೆ ಪ್ರತಿಕ್ಷಣ ಹುಷಾರ್ ಅದು ಮಣ್ಣಿಂದು ಅನ್ನುವಾಗ ಅಲ್ವೇ ಆ ಮಣ್ಣು ಅನ್ನುವುದನ್ನು ಸದಾಕಾಲ ಸ್ಮರಣೆಗೆ ಕೊಡ್ತಾ ಇರುತ್ತೆ. ಆದರೆ ಈ ಜಾಗೃತ್ ಮತ್ತು ಈ ಅವಸ್ಥೆಗಳ ಒಂದು ಅಂತರದಲ್ಲಿ ಮಾತ್ರ ಸತ್ಯಾಸತ್ಯತೆಗಳು ಹೇಳುವಾಗ, ಪ್ರಪಂಚದ ಅನುಭೂತಿಯನ್ನ ಹೇಳುವಾಗ. ಆದ್ರಿಂದ ಯಾಕೆ ಇಷ್ಟು ಮಾತು ಹೇಳ್ತಿರೋದು? ಪ್ರಪಂಚದ ಸತ್ಯಾತ್ಮಕತೆ ವಿಸ್ತಾರಗೊಂಡಿರುವಂತಹ ಈ ಪ್ರಪಂಚ ಸದ್ವಸ್ತು, ಸದ್ವಸ್ತುವಿನ ವಿಕಾಸ. ಸದ್ದಂತ ಇಲ್ಲ ಅಂತಾದ್ರೆ ಏನನ್ನ ನೀನ್ ನೋಡ್ತೀಯೇ? ಸತ್ತಿದ್ರೆ ತಾನೇ ನೀನ್ ನೋಡ್ತೀಯೇ. ಅಂದ್ರೆ ಇರೋದು ತಾನೇ ಸತ್ತನ್ನಿಸ್ಕೊಳ್ಳುತ್ತೆ, ಇಲ್ಲದೆ ಇದ್ರೆ ಸತ್ಯ ಹೇಗಾಗತ್ತೆ? ಆದ್ರಿಂದ ಪ್ರತಿಯೊಂದು ಕೂಡ ಸತ್ಯ. ಆದ್ರಿಂದ ಆ ಸತ್ಯಾತ್ಮಕವಾದುದರ ಅನುಭೂತಿಗೆ ಈ ಸೃಷ್ಟಿ ವಿಕಾಸಾತ್ಮಕವಾದ ಅಧೋಮುಖವಾದ ಚಕ್ರವಾಗಲಿ ಮೇಲ್ಮುಖವಾದ ಚಕ್ರವಾಗಲಿ ಕಾರಣವಾಗಿದ್ದು,
ವಿಕಾಸಗೊಂಡಿರುವಂಥ ಸೃಷ್ಟಿಯಲ್ಲಿ ಪ್ರಕೃತಿಯಿಂದ ವಿಕಾಸಗೊಂಡ ತೇಜೋ ಅಬನ್ನಾತ್ಮಕವಾದ ಸತ್ವರಜ ಸ್ತಮಾತ್ಮಕವಾದ ತಮೋಗುಣಾತ್ಮಕವಾದ ಈ ಇಡೀ ವಿಶ್ವಾಂಡ ಬ್ರಹ್ಮಾಂಡದಿಂದ ಮೇಲ್ಮುಖಕ್ಕೆ ಸಾಗುವುದಕ್ಕೆ ಹೊರಟಾಗ ಪ್ರತಿ ವಸ್ತುವಿನಲ್ಲಿ ಕಾಣುವ ಸತ್ 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 ಅನ್ನುವುದನ್ನ, ಮತ್ತೆ ಅದು ನನ್ನ ಜ್ಞಾನಕ್ಕೆ ಬಂದಿದ್ರಿಂದ ಚಿತ್ 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 ಅನ್ನುವುದನ್ನ, ಅದನ್ನ ನೋಡಿದಾಗ ನನಗೆ ಆನಂದ ಉಂಟಾಗ ಆನಂದ ಎನ್ನುವುದನ್ನ, ಇವುಗಳನ್ನ ನೋಡ್ತಾ ಈ ಸತ್ ಚಿತ್ ಆನಂದ ಎಂಬುದೇ ಪರಬ್ರಹ್ಮನ ಸ್ವರೂಪ. ಆ ಪರಬ್ರಹ್ಮನ ಸ್ವರೂಪ ಇಲ್ಲಿ ಇರುವಿಕೆಯ ರೂಪದಲ್ಲಿ, ಜ್ಞಾನದ ಅನುಭವದ ರೂಪದಲ್ಲಿ, ಅದರಿಂದ ಬರುವ ಆನಂದಾದಿಗಳ ರೂಪದಲ್ಲಿ ಇದೆ ಅನ್ನುವುದನ್ನು ತಿಳ್ಕೊಳ್ತಾ ಪರಮಾತ್ಮನ ಕಡೆಗೆ ಸಾಗುವುದು. ಅದೆಲ್ಲ ನಾನು ಇಷ್ಟೊಂದು ಹೇಳಿದ್ದು ತಾತ್ವಿಕವಾಗಿ ಅರ್ಥ ಆಗಿಲ್ಲ, ಬೇಡ. ಕಣ್ಣಿಂದ ನಾನೇನ್ ನೋಡಿದೆ, ನನಗೆ ಕಣ್ಣಿಂದ ನೋಡುವುದಕ್ಕೆ ಶಕ್ತಿ ಕೊಟ್ಟವರು ಯಾರು? ಒಳಗಿರುವ ಚೈತನ್ಯ ವಸ್ತು ಅಲ್ವಾ? ಮನಸ್ಸು ಬುದ್ಧಿ ಇದೆ ಸರಿ, ಆದರೆ ಬರೀ ಮನಸ್ಸು ಬುದ್ಧಿ ಇಂದ್ರಿಯ ವಸ್ತು ಇದ್ರೆ ಸಾಲದು. ಆತ್ಮನ ಚೈತನ್ಯ ಇಲ್ಲ, ಪ್ರಾಣಶಕ್ತಿ ಬೇಕು, ಪ್ರಾಣಕ್ಕೆ ಆತ್ಮ ಬಲ ಕೊಡಬೇಕು. ಆದ್ರಿಂದ ಆತ್ಮ ಎಂಬುದೇ ಪರಮಾತ್ಮ, ಪ್ರತ್ಯೇಗಾತ್ಮ ಶರೀರದೊಳಗಿದ್ರೆ, ಆದ್ರಿಂದ ಆತ್ಮತತ್ವಕ್ಕೆ ನಾವು ಈ ಒಳಗಿರುವ ಚೈತನ್ಯವೇ ನಿನ್ನ ಕರುಣೆಯಿಂದ ಬುದ್ಧಿಯು ಪ್ರೇರಿತವಾಗಿ, ಬುದ್ಧಿಯಿಂದ ಮನಸ್ಸು ತಳ್ಳಲ್ಪಟ್ಟು, ಮನಸ್ಸಿನಿಂದ ತಳ್ಳಲ್ಪಟ್ಟ ಜ್ಞಾನೇಂದ್ರಿಯವು ವಸ್ತುವಿನ ಕಡೆಗೆ ಹೋಗಿ ವಸ್ತುವನ್ನ ಗ್ರಹಿಸಿದೆ. ಆದ್ರಿಂದ ಇದು ನಿನ್ನ ಪದತಲಕ್ಕೆ ಅರ್ಪಿತವಾಗಲಿ. ಇದು ತಾತ್ವಿಕವಾದ ವಿಷಯ, ಅಷ್ಟು ನಮಗೆ ಆಗಲ್ಲ. ಆದ್ರಿಂದ ನಾನು ಏನು ನೋಡ್ತಾ ಇದ್ದೇನೆ ದೇವರೇ, ಇದು ನಿನ್ನ ಕೃಪೆಯಿಂದ. ನಾನು ಏನು ಕೇಳ್ತಾ ಇದ್ದೇನೆ ದೇವರೇ, ಇದು ನಿನ್ನ ಕೃಪೆಯಿಂದ. ನಾನು ಏನೇನು ಚಟುವಟಿಕೆ ಮಾಡ್ತಾ ಇದ್ದೇನೆ ದೇವರೇ, ಇದು ನಿನ್ನ ಕೃಪೆಯಿಂದ. ಹೀಗೆ ಈ ಒಂದು ಆಜ್ಞಾಚಕ್ರದಲ್ಲಿರುವಂಥ ದೇವಿಗೆ ಪಂಚಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳಿಂದ ನಾವು ಪಡೆದ ಜ್ಞಾನ, ಅನುಭವ, ಸುಖ ದುಃಖ, ಮಾನ ಅಪಮಾನ, ಕೀರ್ತಿ ಅಪಕೀರ್ತಿ, ಲಾಭ ನಷ್ಟ, ಜಯಾಪಜಯ ಎಲ್ಲವನ್ನ ಇದು ನಿನ್ನದು, ಇದು ನಿನ್ನದು, ಇದು ನಿನ್ನದು ಅಂತ ಅರ್ಪಣೆ ಮಾಡ್ತಾ ಮಾಡ್ತಾ ಅದರ ಮೂಲಕ ನಾವು ಪರಬ್ರಹ್ಮ ವಸ್ತುವನ್ನ ಸೇರಬಹುದು. ಆದ್ದರಿಂದ ನಾವು ಮಾಡಬೇಕಾದ್ದೇನು? ದೇವರೇ ಇದು ನಿನ್ನದು. ನೀವು ಏನನ್ನ ನೋಡಿ ಏನೇ ಅನುಭವ ಪಡೀರಿ, ಕೆಟ್ಟ ಅನುಭವನೋ ಒಳ್ಳೆ ಅನುಭವನೋ, ಸುಖದ ಅನುಭವನೋ ದುಃಖದ ಅನುಭವನೋ, ಏನೇ ಅನುಭವ ಪಡೀರಿ, ಆ ಅನುಭವವನ್ನು ಮೊದಲಿಗೆ ದೇವರೇ ಇದು ನಿನ್ನದು. ಕೈಗೆ ತಟ್ಟೆ ಬಂದ ತಕ್ಷಣ ಗಪ್ಪಂತ ಬಾಯಿಗೆ ಹಾಕದೆ ದೇವರೇ ಇದು ನಿನ್ನ ಕೃಪೆಯಿಂದ ದೊರಕಿದೆ ಅಂತ ಅದು ಹೇಳೋಕೆ ಕ್ಷಣ ಮಾತ್ರ ಸಾಕು. ಅಷ್ಟು ಹೇಳಿ ಬೇಕಾದ್ರೆ ಮುರಿದು ಕೈ ಬಾಯಿಗೆ ತರೋ ಅಷ್ಟು ಕಾಲಕ್ಕೆ ಆದರೂ ಹೇಳ್ಕೊಳ್ಳಿ, ಕಣ್ಣು ಮುಚ್ಚಷ್ಟು ಬೇಡ, ಅಷ್ಟು ವ್ಯವಧಾನ ಇಲ್ಲ ಅಂದ್ರೆ. ಆದರೆ ಹೇಳಿ ಮಾಡಿದರೆ ಆಗ ನಿಮಗೆ ಪ್ರಪಂಚ ಬಾಧಾಕರವಾಗಲ್ಲ. ಹೇಳದೆ ಲೋಕದ ಅನುಭೂತಿಯನ್ನ ಪಡೀತಾ ಇದ್ರೆ ಪ್ರಪಂಚ ಬಾಧಾಕರವಾಗಿ ಮತ್ತೆ 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 ನಮ್ಮನ್ನ ಇಲ್ಲಿಗೆ ಎಳೆದು ತಂದು ಬೀಳಿಸ್ತಾ ಇರುತ್ತೆ. ಆದ್ರಿಂದ ಈ ಆಜ್ಞಾಚಕ್ರ ಎರಡಕ್ಕೂ ಕಾರಣವಾಗಿದೆ. ಸೂರ್ಯನಾಡಿಗೆ ಚಂದ್ರನಾಡಿಗೆ, ಸೂರ್ಯನಾಡಿಯಿಂದ ಇದನ್ನ ಮೀರಿ ಹೋಗುವುದಕ್ಕೆ, ಚಂದ್ರನಾಡಿಯಿಂದ ಮತ್ತೆ ಇಲ್ಲೇ ಬಂದು ಬಂದು ಸುತ್ತುವುದಕ್ಕೆ, ಬೇರೆ ಬೇರೆ ಲೋಕದ ಅನುಭವಗಳನ್ನು ಪಡೆಯುವುದಕ್ಕೆ, ಎರಡಕ್ಕೂ ಕೂಡ ಈ ಆಜ್ಞಾಚಕ್ರವೇ ಕೇಂದ್ರ ಬಿಂದುವಾಗಿದೆ ಅನ್ನುವ ಎಲ್ಲ ತತ್ವವನ್ನ ಈ ಪಂಚ ಶಿವತತ್ವ ಮತ್ತು ಶಕ್ತಿ ತತ್ವಗಳ ಕೇಂದ್ರಭೂತವಾಗಿರುವಂತ, ಹಾಗೆ ಇದು ಮತ್ತೆ ವೈಜ್ಞಾನಿಕವಾಗಿ ಸೆನ್ಸರ್ ಮತ್ತು ಮೋಟಾರ್ ಆರ್ಗನ್ನುಗಳ ಅನ್ನ ಪ್ರಚೋದನೆ ಮಾಡುವಂತಹ ಕೇಂದ್ರ, ಜ್ಞಾನೇಂದ್ರಿಯಗಳನ್ನ ಕರ್ಮೇಂದ್ರಿಯಗಳನ್ನ ಪ್ರಚೋದಿಸುವ ಕೇಂದ್ರ ಬಿಂದು ಇದು. ಆ ಎಲ್ಲ ಕಾರಣದಿಂದ ಈ ಕೇಂದ್ರಕ್ಕೆ ಪ್ರಾಶಸ್ತ್ಯ. ಇದು 6 ಷಡಾನನ ಎಂಬ ತತ್ವವನ್ನ ತಿಳ್ಕೊಳ್ತಾ ಇರು. ಷಟ್ ಅನ್ನುವುದಕ್ಕೆ ಷಟ್ಪದ, ಷಟ್ ಅನ್ನುವ 6 ಮುಖ ಯಾರಿಗಿದೆ ಅಂದ್ರೆ ನಮ್ಮಲ್ಲಿ ಷಟ್ಪದ ಎಂದು ಕರೆಯುವ ಭ್ರಮರ ದುಂಬಿಗೆ ಇದೆ. ಆ ದುಂಬಿ ಯಾವುದರಲ್ಲಿ ಆಸಕ್ತವಾಗಿರುತ್ತೆ ಅಂತ ಕೇಳಿದ್ರೆ ಪುಷ್ಪರಸದಲ್ಲಿ ಆಸಕ್ತವಾಗಿರುತ್ತೆ. ಪುಷ್ಪರಸ ಸಿಕ್ಕುವಲ್ಲಿಯವರೆಗೆ ಶಬ್ದ ಮಾಡ್ತಾನೇ ಇರುತ್ತೆ. ಅದು ಶಬ್ದ ನಿಲ್ಲಿಸ್ತು ಅಂದ್ರೆ ಪುಷ್ಪರಸ ದೊರಕಿದೆ ಅಂತ ಅರ್ಥ. ಅದರಲ್ಲಿ ವಿಶೇಷವಾಗಿ ಕಮಲ ಮತ್ತೆ ದುಂಬಿಗೆ
ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹೋಲಿಕೆಯನ್ನ ಕೊಡ್ತಾರೆ. ಆದ್ರಿಂದ ಕಮಲವನ್ನ ಸೇರಿಬಿಟ್ರೆ, ಮುಖ್ಯವಾಗಿ ಕಮಲದ ಪರಿಮಳ ಮೈಲಿಗಳವರೆಗೆ ಹರಡುತ್ತಂತೆ. ಅಯ್ಯೋ, ನಾವು ಕಮಲ ತಂದು ಮನೇಲಿ ಪೂಜೆ ಮಾಡ್ತೇವೆ, ಅದರಲ್ಲಿ ಪರಿಮಳನೇ ಇರಲ್ಲ ಅಂದ್ರೆ ಅದು ಕಮಲವಲ್ಲ. ನಿಜವಾದ ಕಮಲದ ಪರಿಮಳ ಕಾಡಿನಲ್ಲಿ ಹೇಳ್ತಾರೆ, ಎಲ್ಲಿಂದನೋ ಆ ಕಮಲದ ಪರಿಮಳವನ್ನ ಗ್ರಹಿಸಿ ನೀರಿದೆ ಅಂತ ಹುಡುಕೊಂಡು ಹೋಗೋ ಕಾಲ ಇತ್ತು ಅಂತ. ಇದರಲ್ಲಿ ಮಹಾಭಾರತದಲ್ಲಿ ಯುಧಿಷ್ಠಿರ ಬಾಯಾರಿಕೆ ನೀರು ಬೇಕು ಅಂದಾಗ ಆ ಪರಿಮಳದಿಂದನೇ ಅವನು ದಾರಿ ಹುಡುಕೊಂಡು ಹೋದ ಇತ್ಯಾದಿ ವಿಚಾರಗಳಿದೆ. ಆದರೆ ನಾವು ತರುವ ಕಮಲದಲ್ಲಿ ಯಾವ ಪರಿಮಳ ಇಲ್ಲ. ಆ ಪರಿಮಳಕ್ಕೆ ಆಕರ್ಷಿತವಾಗಿ ಈಗ ಪ್ರಪಂಚ ಎನ್ನುವುದು ಪರಿಮಳ, ನಮಗೆ ನೋಡುವ ಪರಿಮಳ, ಕೇಳುವ ಪರಿಮಳ, ಎಲ್ಲ ರೀತಿಯ ಪರಿಮಳದ ಸೆಳೆತ ಪ್ರಪಂಚದಲ್ಲಿದೆ. ಆ ಪ್ರಪಂಚ ಎನ್ನುವ ಸೆಳೆತಕ್ಕೆ ಒಳಗಾದ ದುಂಬಿ ಹೂವುಗಳನ್ನ ಅರಸ್ತಾ ಹೋಗ್ತಾ ಕೊಟ್ಟ ಕೊನೆಯಲ್ಲಿ ಆಜ್ಞಾಚಕ್ರ ಅಥವಾ ಸಹಸ್ರಾರ ಚಕ್ರವನ್ನ ಮುಟ್ಟಿ ಆ ಕಮಲದೊಳಗೆ ಕೂತು ಬಿಡ್ತು ಅಂದ್ರೆ ಬೇಕು 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 ಬೇಕೆಂಬ ಶಬ್ದ ನಿಂತು ಹೋಗ್ಬಿಡುತ್ತೆ, ಎಲ್ಲ ಒಳಮುಖವಾಗುತ್ತಾ ಹೋಗುತ್ತೆ. ಅಂಥ ಒಂದು ತತ್ವವನ್ನ ಇಲ್ಲಿ ಆ ಭ್ರಮರ ದುಂಬಿ ಇದೆಯಲ್ಲ, ಆ ಭ್ರಮರ ಯಾವುದು ಇಲ್ಲಿ? ಜೀವಾತ್ಮ. ಆ ಜೀವಾತ್ಮವೇ ಷಟ್ಪದ 6 ಮುಖಗಳಿಂದ ಮೇಲೆ ಹೇಳಿದಂಥ ಐಶ್ವರ್ಯ, ಧರ್ಮ, ಯಶಸ್ಸು, ಶ್ರೀ, ಜ್ಞಾನ ಇವುಗಳನ್ನೆಲ್ಲ ಬಯಸ್ತಾ ನಾನು ಅಷ್ಟೆತ್ರ ಇರಬೇಕು, ಇಷ್ಟೆತ್ರ ಇರಬೇಕು, ನಾನು ದೊಡ್ಡ ಅಧಿಕಾರಿ ಆಗಬೇಕು, ನಾನು ಹಾಗೆ ಮಾಡಬೇಕು, ನಾನು ಹೀಗೆ ಮಾಡಬೇಕು, ನಾನು ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಅದನ್ನೇ ತಾನೇ ರುದ್ರಗೀತೆಯಲ್ಲಿ ನಾವು ನೋಡಿದ್ದು. ಆದ್ರಿಂದ ಹಾಗೆ ಅವನು ಇದನ್ನ ಮಾಡ್ಬೇಕಂತ ಅನ್ಕೊಳ್ತಾ ಇರುವಾಗಲೇ ತ್ವಂ ಅಪ್ರಮತ್ತಃ ಸಹಸಾಭಿಪದ್ಯಸೆ, ಇವನು ಮಾಡ್ಲಿಲ್ವಾ, ಮುಗಿಲಿಲ್ವಾ, ಕಾಯ್ತಾ ಇರ್ತಾನೆ. ಚುಲ್ಲೇಲಿ ಹಾನು ಅಹಿರಿವ ಆಖುಮಂತಕಃ, ನಾಲಿಗೆನ ಹೊರಗೆ ಚಾಚಿಸ್ತಾ ಒಳಗೆ ಎಳಿತಾ ಹಾವು ಹೆಡೆಯಾಡಿಸ್ತಾ ಕೂತಿತ್ತು. ಇಲ್ಲಿ ಕಾಣ್ತಾ ಭಕ್ ಅಂತ ಹಿಡೀತು. ಹಾಗೆ ನಾನು ಇವನು ಹೀಗ್ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಅಧಿಕಾರವನ್ನ ಏನೇನನ್ನ ಮಾಡ್ತಾ ಇದ್ದಾನೆ, ಮುಗಿಲೇ ಇಲ್ಲ. ಇವನು ಮಾತ್ರ ಒಂದು ಗಪ್ ಅಂತ ಹಿಡಿದ. ಅಟ್ಟಡಿಗೆ ಉಣಲಿಲ್ಲ, ಇಟ್ಟ ನೀರು ಮೀಯಲಿಲ್ಲ, ಕೊಟ್ಟ ಸಾಲವ ಕೇಳುವ ಪರಿಯ ಕಾಣೆ. ಆದರೆ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ, ಬಂದು ಹಿಡಿದಾಯ್ತು, ಎಳ್ಕೊಂಡು ಹೋಗಾಯ್ತು. ಆದ್ದರಿಂದ ನಾವು ಏನನ್ನ ಮಾಡ್ಬೇಕಪ್ಪ ಅಂದ್ರೆ, ಅದು ಆ ಜೀವಾತ್ಮ ಆ ಶಬ್ದವನ್ನ ಮಾಡ್ತಾ ಎಲ್ಲ ಆಸೆಗಳನ್ನ ಹೊತ್ಕೊಂಡು ಇರುವುದನ್ನ ಭಗವಂತನಿಗೆ ಅರ್ಪಣೆ ಇನ್ನೇನು ಕಷ್ಟ ಇಲ್ಲ, ಅದು ನಮಗೆ ಕಷ್ಟ. ಅರ್ಪಣೆ ಮಾಡ್ತಾ ಬಂದರೆ ಸಾಕು ಅನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ ಅರ್ಪಣೆ ಮಾಡ್ತಾ ಬಂದರೆ ಆಗ ಈ ಜೀವಾತ್ಮ ಮತ್ತೆ ಈ ಪ್ರಪಂಚವನ್ನ ಪ್ರವೇಶಿಸುವ, ಮೇಲಿನ ಲೋಕಗಳಲ್ಲಿ ಸ್ವರ್ಗಾದಿ ಲೋಕಗಳಲ್ಲಿ ವಿಹರಿಸಿ ಆನಂದಿಸುವ ಆಸೆಗಳಿದೆಯಲ್ಲ, ಅದೆಲ್ಲ ಆಸೆಗಳಿದೆ. ಆ ಎಲ್ಲ ಆಸೆಗಳ ಶಬ್ದ ನಿಲುಗಡೆಗೆ ಬರಬೇಕಾದ್ರೆ ಇರುವ ಒಂದೇ ಮಾರ್ಗ, ಪ್ರಭು ಇದು ನಿನ್ನ ಪಾದಕ್ಕೆ ಅರ್ಪಿತ, ಪರಮಾತ್ಮ ಇದು ನಿನ್ನ ಪಾದಕ್ಕೆ ಅರ್ಪಿತ. ಆದ್ರಿಂದ ಷಟ್ಪದ ರೂಪ ಜೀವ ಚೈತನ್ಯ, ಕಮಲ ಎನ್ನುವುದು ಪರಮಾತ್ಮ. ಆ ಪರಮಾತ್ಮ ಚೈತನ್ಯದ ಒಳಗೆ ಆಶ್ರಯವನ್ನ ಒಂದು ಬಾರಿ ಪಡೆದು ಬಿಟ್ರೆ ಮತ್ತೆ ಅದರಿಂದ ಆಚೆ ಬರಲ್ಲ ದುಂಬಿ. ಅಂಥ ಒಂದು ತತ್ವವನ್ನ ಆಜ್ಞಾಚಕ್ರದ ಮೂಲಕ ನಮಗೆ ತಿಳಿಸಿ ಬೋಧಿಸಿ ಕೊಡ್ತಾ ಇದ್ದಾರೆ. ಆದ್ರಿಂದ ಈ ಒಂದು ಚಕ್ರವನ್ನ, ಇದಕ್ಕೆ ತುಂಬಾ ಮಹಿಮೆ ಇದೆ ಅಂತ ಹೇಳಿದ್ದೇನೆ. ಇದನ್ನ ಜ್ಯೋತಿರ್ಲಿಂಗ ಸ್ಥಾನ, ಇದಕ್ಕೆ ಪೂಜೆ ಮಾಡೋದು. ಮೊಟ್ಟ ಮೊದಲನೆಯ ಪೂಜೆ ಎಲ್ಲಿಗೆ ಅಂದ್ರೆ ಹೊರಮುಖದಲ್ಲಿ ನಮ್ಮ ಗೋದಾದೇವಿ ತೋರಿಸಿಕೊಟ್ಟಿರುವುದು ಅದೇ ತತ್ವವನ್ನ. ಹೊರಮುಖದಲ್ಲಿ ನೀನು ಯಾವ ಒಂದು ಮೂರ್ತಿಯನ್ನ ಇಟ್ಟುಕೊಂಡು ಯಾವ ಒಂದು ಉಪಾಸನೆಯನ್ನ ಮಾಡ್ತಾ ಇದೆಯೋ ಅದೇ ಮೂರ್ತಿಯನ್ನ ಒಳಗಡೆ ಭಾವಿಸಿಕೊಳ್ಳುತ್ತಾ ಅದಕ್ಕೆ ಮಾಡುವುದನ್ನೆಲ್ಲ ಇದಕ್ಕೆ ಮಾಡ್ತಾ ಪರಮಾತ್ಮನಿಗೆ ಅರ್ಪಣೆ ಮಾಡಿದರೆ ನಿನಗೆ ಮುಕ್ತಿಗೆ ದಾರಿ ಇದೆ ಅನ್ನುವುದನ್ನ ಗೋದಾದೇವಿ ತೋರಿಸಿಕೊಟ್ಟಿದ್ದಾಳೆ. ಆದ್ರಿಂದಲೇ ಅವಳು ಸ್ನಾನ ಮಾಡುವುದನ್ನಾಗಲಿ, ಪುಷ್ಪ ಮಾಲಿಕೆಯನ್ನಾಗಲಿ, ತನಗೆ ಹಣೆಗೆ ಇಟ್ಟುಕೊಳ್ಳುವ ಅಲಂಕಾರವನ್ನಾಗಲಿ ಅದು ತನಗೆ ಮಾಡಿಕೊಳ್ತಾ ಇದ್ದೇನೆ, ತನ್ನ ಶರೀರದ ಅಂದಕ್ಕೆ ಅನ್ಕೊಂಡಿಲ್ಲ, ಪರಮಾತ್ಮನಿಗೆ. ಮತ್ತೆ ನಾವು ಹೇಳ್ಕೊಂಡಿದ್ದೇವೆ, ಪೂಜೆಯ ಸಂಕಲ್ಪದಲ್ಲಿ
ಯಾವ ಪ್ರಾಣ ಎಂಬುದು ನನ್ನೊಳಗಿದೆಯೋ ಮೇ ಪ್ರಾಣ ನನ್ನ ಪ್ರಾಣ ಎಂಬುದು ಈ ಚಕ್ಷುಶ್ರೋತ್ರ ಜಿಹ್ವಾ ಗ್ರಾಣ ಮೊದಲಾದವುಗಳ ಮೂಲಕ ಬಹಿರಾಗತ್ಯ ಹೊರಗೆ ಬಂದು ಅಸ್ಮಿನ್ ಬಿಂಬೆ ಯಾವ ಒಂದು ಬಿಂಬವನ್ನ ಪೂಜೆಗೆ ಇಟ್ಕೊಂಡಿದ್ದೇನೋ ಅದರೊಳಗೆ ವಾಸ ಮಾಡ್ತಾ ಯಾವತ್ ಪೂಜಾವಸಾನಕಂ ನಾನು ಪೂಜೆ ಮಾಡುವಲ್ಲಿಯವರೆಗೆ ಚಿರಂ ತಿಷ್ಠಂತು ಈ ಬಿಂಬದೊಳಗೆ ಇರಲಿ. ಅಲ್ಲಿಗೇನರ್ಥ ಆಯ್ತು? ನೀನು ಬಿಂಬವನ್ನ ಪೂಜೆ ಮಾಡ್ತಿಲ್ಲ, ನಿನ್ನ ಪ್ರಾಣವನ್ನೇ ಪೂಜೆ ಮಾಡ್ತಿದೀಯ. ನೀನು ಬಿಂಬವನ್ನ ಪೂಜೆ ಮಾಡ್ತಿಲ್ಲ, ನಿನ್ನ ಕಣ್ಣನ್ನೇ ಪೂಜೆ ಮಾಡ್ತಿದೀಯ. ಹಾಗೆ ಆದ್ರಿಂದಲೇ ಅದಕ್ಕೆ ಸ್ನಾನ ಅರ್ಘ್ಯ ಪಾದ್ಯ ಎಲ್ಲ ಮಾಡೋದು. ನಮಗೇನು ಮಾಡ್ಕೊಳ್ತೇವೆ ಅದಕ್ಕೆ ಮಾಡೋದು. ಜನರಿಗೆ ಭಾರತೀಯರಿಗೆ ಹುಚ್ಚು ಭ್ರಮೆ ಅನ್ನುವ ಇದೆ. ಹಾಗಲ್ಲ, ನನಗಿಂತ ಬೇರೆಯಾಗಿ ಅದನ್ನ ನಾನು ಭಾವಿಸಿಲ್ಲ, ಅದು ನಾನು ಒಂದೇ ಎಂಬ ಆ ತತ್ವವನ್ನ ಲೋಕದಲ್ಲಿ ಈಗ ಆಜ್ಞಾಚಕ್ರದ ಮೂಲಕ ನಮಗೆ ತೋರಿಸಿಕೊಡ್ತಾ ಇರುವಂಥದ್ದು. ಹಾಗಾಗಿ ಆದ್ರಿಂದ ಇದನ್ನ ಜ್ಯೋತಿರ್ಲಿಂಗ ಸ್ವರಸ್ಥಾನ, ಜ್ಯೋತಿರ್ಲಿಂಗದ ಸ್ಥಾನ ಅಂತ ಕರೀತಾರೆ. ಪರಮೇಶ್ವರನ ರೂಪ ಏನು? ಜ್ಯೋತಿ ರೂಪ. ಇದನ್ನ ಅಗ್ನಿ ರೂಪದ ಕಣ್ಣು ಅಂತ ಹೇಳಿದ್ದೇವೆ. ಚಂದ್ರ, ಸೂರ್ಯ ಚಂದ್ರ, ಇದು ಅಗ್ನಿ. ಆದ್ದರಿಂದ ಅಗ್ನಿ ರೂಪದ ಈ ಒಂದು ಕೇಂದ್ರವನ್ನ ಸಂರಕ್ಷಣೆ ಮಾಡುವುದಕ್ಕಾಗಿ ಧರಿಸುವ ಯಾವ ಒಂದು ಚಿಹ್ನೆಗಳಿದೆಯೋ ಅದನ್ನ ಪರಮಾತ್ಮ ಭಾವದಿಂದ ಭಾವಿಸಿ ಒಮ್ಮೆ ಮುಟ್ಟಿದರೆ ಸಾಕು, ರೋಮಾಂಚವಾಗುತ್ತೆ. ನಿಮ್ಮ ಶರೀರ, ನಿಮ್ಮ ಕೈ ನೀವೇ ಮಾಡ್ಕೊಂಡು ನೋಡ್ಕೊಳ್ಳಿ, ಅರಿವಿಗೆ ಬರುತ್ತೆ. ಆದ್ದರಿಂದ ಆ ಒಂದು ರೂಪವನ್ನ ಹೇಳ್ತಾ ಪರಮೇಶ್ವರನ ಜ್ಯೋತಿ ರೂಪ ಧ್ಯಾನವನ್ನ ಅಥವಾ ಪರಮೇಶ್ವರಿಯ ಜ್ಯೋತಿ ರೂಪ ಧ್ಯಾನವನ್ನ ಈ ಒಂದು ಆಜ್ಞಾಚಕ್ರದ ಭಾಗದಲ್ಲಿ ಅನುಭವಕ್ಕೆ ತಂದುಕೊಳ್ಳುತ್ತಾ ನಾವು ಅನುಭವಿಸುವ ಭಾಗ ಏನಿದೆ ಅದು ಷಡಾನನ. 6 ಮುಖಗಳಿಂದ ಲೋಕದಲ್ಲಿ ಅನುಭವಿಸುವ ಸಮಸ್ತವೂ ಕೂಡ ಭಗವದರ್ಪಿತವಾಗಿ ಅಲ್ಲಿ ಬಂದು ಕೇಂದ್ರೀಕರಿಸುತ್ತೆ. ಅಲ್ಲಿಂದ ಮುಂದಕ್ಕೆ ಒಂದೇ ನೆಗೆತಕ್ಕೆ ಅದು ಹಾರುತ್ತೆ. ಆದ್ರಿಂದ ಇದು ಶರೀರದ ಒಳಗೆ ಎಲ್ಲಿದೆ ಅಂತ ಕೇಳಿದ್ರೆ ಈ ದೇವಿ ಮಜ್ಜಾ ಸಂಸ್ಥಾ ಶರೀರದೊಳಗೆ ಮಜ್ಜಾ ಎನ್ನುವ ಜಾಗವನ್ನ ಆಶ್ರಯಿಸಿಕೊಂಡಿದೆ. ಮಜ್ಜಾ ಅಂದ್ರೆ ಏನು ಅಂತ ಕೇಳಿದ್ರೆ ನೀವುಗಳು ನೋಡಿರ್ಬೇಕಂದ್ರೆ ನಾಯಿಗಳು ಮೂಳೆ ಕಚ್ಕೊಂಡು ಬಂದು ಬಿಸಾಕಿದ್ರೆ ಅಥವಾ ಯಾವುದೋ ಒಂದು ಮೂಳೆ ಬಿದ್ದಿದ್ರೆ ನೋಡಿರ್ತೀರ. ಮೂಳೆ ಒಳಗಡೆ ಪದರವಾದಂಥ ಒಂದು ಮೂಳೆ ಪೊಟರೆಯಾಗಿರುತ್ತೆ ಅಲ್ವಾ? ನೋಡಿದೀರಾ? ಮೂಳೆ ಪೊಟರೆಯಾಗಿರುತ್ತೆ. ಆ ಪೊಟರೆ ಒಳಗೆ ಪದರವಾಗಿ ಒಂದು ಭಾಗ ಇರುತ್ತೆ. ಅದನ್ನ ಮಜ್ಜ ಅಂತ ಕರೀತಾರೆ. ಅಲ್ಲಿಂದ ನಮ್ಮ ಶರೀರಕ್ಕೆ ಬೇಕಾದ ರಕ್ತದ ಉತ್ಪತ್ತಿಯಾಗುತ್ತೆ. ಅಂದ್ರೆ ರಕ್ತ, ನಿಜವಾದ ರಕ್ತ. ಈ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಅಂದ್ರೆ ಅಲ್ಲಿ ರಕ್ತ ಉತ್ಪತ್ತಿ ಆಗೋಲ್ಲ. ಆದ್ರಿಂದ ಬೇರೆ ರಕ್ತವನ್ನ ಎಷ್ಟೇ ಕೊಟ್ಟರು ಇಲ್ಲಿ ತಾನು ಸಹಜವಾದ ರಕ್ತ ಉತ್ಪತ್ತಿ ಆಗದೆ ಇರೋದ್ರಿಂದ ಶುದ್ಧ ರಕ್ತ ಉಳಿಯೋದಿಲ್ಲ. ಗೊತ್ತಾಗ್ತಾ ಇದೆ ಅಲ್ವಾ? ಆದ್ರಿಂದ ಮೂಳೆ ಒಳಗಡೆ ನೀವು ಯಾವಾಗಾದ್ರೂ ನೋಡಿ, ಮೂಳೆ ಒಂದಿದ್ರೆ ಮೂಳೆಗೆ ಅಂಟಿದಂತೆ ಒಂದು ಪದರವಾಗಿ ಈ ಗೆರೆಯಾಗಿ ಎಲ್ಲ ನಾವು ಚೌಕಾಬಾರ ಗಟ್ಟ ಬರಿತೀವಲ್ಲ ಆ ರೀತಿ. ಅದರ ದೊಡ್ಡ ಗೆರೆ ಇರಲ್ಲ, ಸಣ್ಣವಾದಂಥ ಒಂದು ಪದರದ ಭಾಗ ಇರುತ್ತೆ. ಅದನ್ನ ಮಜ್ಜ ಅಂತ ಕರೀತಾರೆ. ಆ ಮಜ್ಜಾದ ಜಾಗದಲ್ಲಿ ದೇವಿ ವಾಸ ಮಾಡ್ತಾಳೆ. ಈಗ ನಮ್ಮ ಶರೀರ ಎಷ್ಟು ಪೂಜ್ಯತಮವಾದದ್ದು ನೋಡಿ. ದೇಹೋ ದೇವಾಲಯ ಪ್ರೋಕ್ತಃ. ಆದ್ರಿಂದಲೇ ದೇಹದಲ್ಲಿರುವ ಎಲ್ಲ ಅಂಶಗಳನ್ನು ಹೇಳ್ಕೊಂಡು ಬಂದ್ವಿ. ಇದು ದೇವಿಯ ಸ್ಥಾನ, ಇದು ದೇವಿಯ ಸ್ಥಾನ ಅಂತ. ತ್ವಕ್ಕಾಗ್ಲಿ ಆಗ್ಲೇ ತ್ವಕ್, ಚರ್ಮ, ರುಧಿರ, ಮೇದ, ಮಜ್ಜ, ಅಸ್ಥಿ ಎಲ್ಲವೂ ಕೂಡ ಆ ಪರಮಾತ್ಮನದೇ ಅಂಶಭೂತವಾದಂಥ ಒಂದು ಭಾಗ. ಆದ್ರಿಂದ ಆ ಮಜ್ಜ ಎನ್ನುವ ಜಾಗದಲ್ಲಿ ತಾಯಿ ವಾಸ ಮಾಡ್ತಾ ಇದ್ದಾಳೆ. ಇಲ್ಲಿ 2 ದಳಗಳ ಕಮಲ ಇದೆ. ಎಲ್ಲಿರುವವರು ಯಾರು? ಇಬ್ಬರು. ಆ ಕುಂಡಲಿನಿ ಶಕ್ತಿಗೆ ಆವರಣ ದೇವತೆಗಳು ಹಂಸವತಿ ಮತ್ತು ಕ್ಷಮಾವತಿ ಅಂತ ಇಬ್ಬರು. ಹ ಮತ್ತು ಕ್ಷ 2 ಅಕ್ಷರ ಉಳಿದಿದೆ ನೋಡ್ಕೊಂಡು. ಇಲ್ಲಿ ಆ ಇಂದ ಅಹಾವರೆಗೆ 16 ಅಕ್ಷರಗಳು. ಅಲ್ಲಿಂದ ಕೆಳಮುಖಕ್ಕೆ ಬಂದಿದ್ವಿ ಅಲ್ವಾ? ಆದ್ರಿಂದ ಈಗ ಕೆಳಮುಖಕ್ಕೆ ಅಂದ್ರೆ ಕಾಖ ಗಂಗ ಇಂದ ಕೆಳಕ್ಕೆ ಬಂದಿದ್ವಿ. ಮೂಲಾಧಾರದಲ್ಲಿ ವ ಶ ಶ ಸ 4 ನೋಡಿದ್ವಿ. ಹ ಕ್ಷ ಈಗ ಇಲ್ಲಿದೆ. ಇಲ್ಲಿರುವಂಥ ಹಂಸವತಿ ಮತ್ತು ಕ್ಷಮಾವತಿ ಎಂಬ ದೇವಿಯರಿಂದ ಕೂಡಿರುವಂಥ
ಜಾಗ. ಹಂಸ ಎಂದರೆ ಪ್ರಾಣ, ಅದನ್ನು ಮತ್ತೆ ಮತ್ತೆ ಹೇಳಿದ್ದೇವೆ. ಆದ್ರಿಂದ ಪ್ರಾಣಶಕ್ತಿಯ ಕೇಂದ್ರ ಬಿಂದು ಮತ್ತೆ ಇದು ಪ್ರಾಣಶಕ್ತಿಯ ಕೇಂದ್ರ ಬಿಂದುವಾಗಿರುವಂಥ ಜಾಗ. ಹೀಗೆ ಇರುವಂಥ ಇಲ್ಲಿ ದೇವಿ ಹೇಗಿದ್ದಾಳೆ? ಹರಿದ್ರಾನ್ನೈಕ ರಸಿಕ. ಹರಿದ್ರಾನ್ನವನ್ನ ಆಸ್ವಾದನೆ ಮಾಡುವುದರಲ್ಲಿ ಆಸಕ್ತಳಾಗಿದ್ದಾಳೆ. ಅವಳು ಹಾಕಿನಿ ರೂಪಧಾರಿಣಿ. ಹಾಕಿನಿ ಎಂಬ ರೂಪದಲ್ಲಿ ಇಲ್ಲಿ ವಾಸ ಮಾಡ್ತಾಳೆ. ಹಾಕಿನಿ ಅಂದ್ರೆ ಹಾಕ ಅನ್ನುವುದಕ್ಕೆ ಹಾ ಅಂದಾಗ ತ್ಯಜಿಸು ಅಂತ ಅರ್ಥ. ಓಹಾ ತ್ಯಾಗೆ ಅಂತ ಹಾ ಅನ್ನುವ ಧಾತುವಿಗೆ ತ್ಯಜಿಸು ಎನ್ನುವುದು ಅರ್ಥ. ತ್ಯಜಿಸು ಅಂದಾಗ ಈ ನೆಲೆ ಮುಟ್ಟಿದಾಗ ಏನೇನನ್ನ ತ್ಯಜಿಸಿದೆ? ಎಲ್ಲ ಭಾವವನ್ನ ತ್ಯಜಿಸಿ ಬಿಟ್ಟಿದೆ. ಅದನ್ನೇ ತಾನೇ ಇಷ್ಟೊತ್ತು ನಾವು ಹೇಳಿದ್ದು. ಅಂದ್ರೆ ಈ ಶರೀರ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಇಂದ್ರಿಯ ನಾನು, ಇಂದ್ರಿಯಗಳು ಗ್ರಹಿಸಿದಂಥ ಭಾವಗಳು ನಾನು, ಎಲ್ಲ ಭಾವ ತ್ಯಜಿಸಿ ಇಲ್ಲಿಗೆ ಬಂದಿರೋದು. ಆದ್ರಿಂದ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿ ನ ತೇಜೋ ನ ವಾಯು. ಇದು ಯಾವುದು ನಾನಲ್ಲ. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ. ಯಾವುದು ನಾನಲ್ಲ 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 ಅನ್ನುವ ನೆಲೆಗೆ ಬಂದು ಮುಟ್ಟಿದೆ. ಅಂದ್ರೆ ಎಲ್ಲವನ್ನ ತ್ಯಾಗ ಮಾಡಿದೆ. ಆದ್ರಿಂದ ಹಾಕಿನಿ ಅಂದ್ರೆ ಎಲ್ಲ ಭಾವಗಳನ್ನ, ಭೌತಿಕವಾದ ಎಲ್ಲ ಭಾವಗಳನ್ನ ತ್ಯಜಿಸಿದ ಭಾವ ಯಾವುದೋ ಅದು ಹಾಕಿನಿ. ಇನ್ನು ಹಾಕಿನಿ ಆದ್ರಿಂದಲೇ ದೇವಿಯ ಎಲ್ಲ ವಿಧವಾದ, ನಾವು ಅಂದ್ರೆ ಇಲ್ಲಿವರೆಗೆ ನಾವು ಹೇಳ್ಕೊಂಡಿಲ್ಲ ಅದನ್ನ, ನ್ಯಾಸ ಮಾಡಬೇಕಾದ್ರೆ ಅಂದ್ರೆ ಅಂಗನ್ಯಾಸ ಕರನ್ಯಾಸಗಳನ್ನ ಮಾಡ್ತೇವಲ್ಲ, ಆ ಅಂಗನ್ಯಾಸ ಕರನ್ಯಾಸವನ್ನ ಮಾಡೋದಾಗ್ಲಿ, ಕೀಲಕಗಳಿದೆಯಲ್ಲ ಕೀಲಕಗಳಲ್ಲಾಗಲಿ ಹಕಾರವನ್ನೇ ಉಪಯೋಗಿಸ್ತೇವೆ. ಅದು ಹಾಕ ಅಂದ್ರೆ ಹಕಾರದಿಂದ ಕೀಲಕಗಳನ್ನು ನ್ಯಾಸಗಳನ್ನು ಮಾಡ್ತೇವೆ. ಕೀಲಕ ಅಂದ್ರೇನು? ದೇವಿಯ ಮರ್ಮ. ಈಗ ನಾವು ಇಷ್ಟೊಂದು ಹೇಳಿದ್ವಲ್ಲ, ಈ ಮರ್ಮ ನಮಗ್ ಗೊತ್ತಿತ್ತಾ? ಇಲ್ಲ. ಅದು ಬೀಗ ಹಾಕಿಟ್ಟಿದ್ರು, ಅದನ್ನ ನಮ್ಗೆ ಬಿಚ್ಚಿ ತೋರಿಸ್ಕೊಡ್ಬೇಕಲ್ಲ. ಆದ್ರಿಂದ ಪ್ರತಿ ಮಂತ್ರದಲ್ಲಿ ಕೀಲಕ ಇರುತ್ತೆ. ನೀವು ಹೇಳ್ತೀರಿ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಕೀಲಕಂ. ಆ ಕೀಲಿ ಕೈಯಿಂದ ಅದನ್ನ ಹಿಡ್ಕೊಂಡು ತೆಗೆದರೆ ಒಳಗೆ ಸಾಗಿದ್ರೆ ನಮಗೆ ಮರ್ಮ ಗೊತ್ತಾಗೋದು. ಆ ಮರ್ಮವನ್ನ ತಿಳಿಸಿಕೊಡುವ ದೇವಿ ಯಾರು ಅಂದ್ರೆ ಹಾಕಿನಿ. ಅಂದ್ರೆ ಇಲ್ಲಿಂದ ಕೆಳಮುಖಕ್ಕೆ ಬಂದಾಗ ಈ ದೇವಿ ಕೀಲಿಯನ್ನ ಹಾಕಿಟ್ಟಿದ್ದಾಳೆ. ಆದ್ರಿಂದ ನಾನು 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 ಅಂತ ಒದ್ದಾಡ್ತಾ ಇದ್ದೇವೆ. ಆ ದೇವಿಗೆ ಅಮ್ಮ ನನಗೆಲ್ಲ ಗೊತ್ತಿಲ್ಲ, ಎಲ್ಲವನ್ನ ನಿನ್ನ ಪದತಲಕ್ಕೆ ನಾನು ಅರ್ಪಣೆ ಮಾಡಿದ್ದೇನೆ, ನನ್ನನ್ನು ಕಾಪಾಡುವ ಭಾರ ನಿನ್ನದು ಅಂತ ನಾವು ಅವಳು ಪಾದಕ್ಕೆ ಹಾಕಿದ್ರೆ ಅವಳು ಕೀಲಿ ಕೈ ಬಿಚ್ಚಿಬಿಡ್ತಾಳೆ. ಎಲ್ಲವನ್ನ ತೆರೆಸಿಕೊಡ್ತಾ ಹೋಗ್ತಾಳೆ. ಇದು ಯಾವುದು ನಾನಲ್ಲ ಎಂಬ ಅರಿವನ್ನ ನಮಗೆ ಉಂಟು ಮಾಡಿಕೊಡ್ತಾಳೆ. ಇದು ನಾನಲ್ಲ, ಇದು ನನ್ನದಲ್ಲ, ನಾನಾರೆಂಬುದು ನಾನಲ್ಲ, ಈ ಲೋಕವು ನನ್ನದಲ್ಲ ಅನ್ನುವ ತತ್ವವನ್ನ ಬೋಧೆ ಮಾಡಿಕೊಡ್ತಾಳೆ. ಯಾವಾಗ? ಅರ್ಪಣೆ. ಅದಕ್ಕೆ ಹೇಳಿದ್ದೇನು, ಇದು ಕಷ್ಟವಲ್ಲ. ಬೇರೆ ಯಾವ ಸಾಧನೆ ಮಾಡದೆ ಅರ್ಪಣೆ ಮಾಡ್ತಾ ಬಂದ್ರೆ ಅದನ್ನ ನಾವು ಹೊಂದಬಹುದು. ಹಾಗಾಗಿ ಹಾಕಿನಿ ಅನ್ನುವುದಾಗ ಈಗ ಎರಡು ರೂಪ ನೋಡಿದ್ವಿ. ಒಂದು ತ್ಯಾಗ, ಮತ್ತೊಂದು ಅರ್ಪಣೆಯಿಂದ ಆ ದೇವಿಯಿಂದ ಎಲ್ಲವನ್ನ ನ್ಯಾಸ ಮಾಡುವುದು. ನ್ಯಾಸ ಅಂದ್ರೆ ಅದೇ ತಾನೆ, ನ್ಯಾಸ ಮಾಡುವುದು. ಅಂಗನ್ಯಾಸ ಕರನ್ಯಾಸ ಕೀಲಕ ನ್ಯಾಸ ಎಲ್ಲಕ್ಕೂ ಹಾಕ. ಅದರಿಂದ ಎಲ್ಲವನ್ನ ಅರ್ಪಣೆ ಮಾಡುವುದು ಅದು ಹಾಕಿನಿಯ ಸ್ವರೂಪ. ಆಗ ಹಾ ಅಂದ್ರೆ ಗತಿ ಅಂತ ಇದೆ. ಅವಳೇನ್ ಮಾಡ್ತಾಳೆ? ನಮ್ಮನ್ನ ಪರಬ್ರಹ್ಮದಲ್ಲಿ ಕೊಂಡೊಯ್ದು ಸೇರಿಸಿ ಬಿಡ್ತಾಳೆ. ಪರಬ್ರಹ್ಮನಿಂದ ಸೃಷ್ಟಿ ವಿಕಾಸ ಆಗುವಾಗ ಹೊರಕ್ಕೆ ಒಂದು ಹೆಜ್ಜೆ ಬಂದ್ಲಲ್ಲ, ಅವಳು ಮತ್ತೆ ಅಲ್ಲಿ ಹೋಗಿ ಲೀನ ಆಗಿ ಬಿಡ್ತಾಳೆ, ಅಲ್ಲೇ ಸೇರಿಸಿ ಬಿಡ್ತಾಳೆ. ಎಲ್ಲಿಂದ ತಂದಿದ್ಲೋ ಅಲ್ಲಿಗೆ ತಗೊಂಡು ಹೋಗಿ ಸೇರಿಸ್ತಾಳೆ. ಆದ್ದರಿಂದ ಹಾಕಿನಿ ಅಂದಾಗ ಈಗ ನಾವು ಹೇಗೆ ಜ್ಯೋತಿರ್ಲಿಂಗ, ಪರಮೇಶ್ವರ ಇತ್ಯಾದಿ ಹೇಳಿದ್ವಿ, ಆ ಶಬ್ದಕ್ಕೂ ಕೂಡ ಶಿವ, ಸ್ವರ್ಗ ಇತ್ಯಾದಿ ಅನೇಕ ಅರ್ಥಗಳು ಇದೆ. ಅಂಥ ಒಂದು ದೇವಿ ಇಲ್ಲಿದ್ದಾಳೆ. ಅವಳನ್ನ ನಾವೀಗ ಸ್ಮರಿಸಿಕೊಂಡು ಅವಳ ಒಂದು ಧ್ಯಾನದೊಡನೆ ಈ ಒಂದು ಪೂಜೆಯನ್ನ ಮಾಡಿದರೆ, ಅರ್ಪಣೆಯನ್ನ ಮಾಡಿದರೆ ಅದು ಅದರಿಂದ ತೃಪ್ತಳಾದ ಆ ದೇವಿ ನಮ್ಮನ್ನ ಅನುಗ್ರಹಿಸ್ತಾಳೆ. ಇದನ್ನ ನಾವು ಆ ದೇವಿಯ ಪೂರ್ಣ ಸ್ವರೂಪವನ್ನ ನಾಳೆ ದಿವಸ ಮತ್ತೊಮ್ಮೆ ಮನನ ಮಾಡಿಕೊಳ್ಳೋಣ. ಆ ದೇವಿಯನ್ನ ನ್ಯಾಸ ಮಾಡಿಕೊಂಡು
ಆಕೆಯ ಪಾದಕ್ಕೆ ಸಮಸ್ತವನ್ನ ಅರ್ಪಣೆ ಮಾಡ್ತಾ ಮುಂದಿನ ನಾಮ ಸಹಸ್ರದಳ ಪದ್ಮಸ್ಥ ನೋಡಿ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. हरि